ಆತ್ಮ ಚಿತ್ತ ರೂಪು ಸೇರಿಸಿ ಶಬ್ದಗಳನ್ನು ಬೇರೆ ಪ್ರಯೋಗ ಮಾಡಿದರು ಎಲ್ಲ ಸದ್ವಸ್ತು ಸದ್ವಸ್ತು ಒಂದು ಐತೆ ಅಂತ ಹೇಳ್ತಾರೆ. ತೂರ್ಗಿರಿದ ಬೇರೆ ಬೇರೆ, ಶಿವಾನಂದ ಬೇರೆ, ಆತ್ಮಾನಂದ ಬೇರೆ, ಸಿದ್ಧಾರೂಢ ಬೇರೆ. ಆಕಾರ ರೂಪಗಳನ್ನು ನೋಡಿದಾಗ ಭಿನ್ನ ಭಿನ್ನ ಹಿಂಗೆ ಅನಿಸ್ತದಲ್ಲ, ಜಗತ್ತು ಎಷ್ಟೊಂದು ಆತ್ಮದಪ್ಪ ಇವಂತ ಅನ್ನಿಸ್ತದೆ. ಸಾಮಾನ್ಯವಾಗಿ ಮನುಷ್ಯ ಏನು ಮಾಡ್ತಾನೆ, ಹೊರಗಿನ ಆಕಾರ ರೂಪಗಳನ್ನು ನೋಡಿದ ತಕ್ಷಣ ಎಲ್ಲರೂ ಬೇರೆ ಬೇರೆ ಜಗತ್ತಿನಾಗ. ಅದಕ್ಕೆ ಈ ಆಕಾರವನ್ನು ತೆಗೆದು ನಿರಾಕಾರ ನಿರ್ಗುಣಕ್ಕೆ ಯಾಕೆ ಬಂದರು? ಸದ್ವಸ್ತು ಅದ ರೂಪದಾಗ ಐತಿ, ರೂಪ ಇಲ್ಲದಂಥ ರೂಪ ಇಲ್ಲನಂದ್ರೆ ಐತಿ, ಆದರೆ ರೂಪ ಕೊಡೋಕ್ಕೂ ರೂಪ ಇಲ್ಲ. ಯಾವ ರೂಪದಿಂದ ನೋಡ್ಬೇಕಂತೀನಿ ನೀನು? ಅದಕ್ಕೆ ಎಲ್ಲರೂ ಕಲ್ಪನೆ ಮಾಡ್ಕೊಂಡು ಬಗೆ ಬಗೆಯ ಆಕಾರ, ಬಗೆ ಬಗೆಯ ರೂಪಗಳನ್ನು ಮಾಡಿದ್ರು. ಆದರೆ ಆ ಮೂಲ ವಸ್ತು ಮಾತ್ರ ಹಂಗೈತಿ, ಬದಲಾವಣೆ ಆಗಿಲ್ಲ. ಸಾಮಾನ್ಯವಾಗಿ ಜಗತ್ತಿನೊಳಗೆ ಎಲ್ಲ ಬ್ರಹ್ಮಜ್ಞಾನಿಗಳ ಸ್ವರೂಪವನ್ನು ನೋಡಿದಾಗ ಅವರ ಶರೀರ ಪ್ರಾರಬ್ಧ ಕರ್ಮಕ್ಕೆ ಭಿನ್ನ ಭಿನ್ನ ಇರ್ತದೆ. ಶ್ರೀಮಂತ ಆಗಿಬಿಟ್ಟಿರ್ಬೋದು, ಬಡವಾಗಿಬಿಟ್ಟಿರ್ಬೋದು, ರೋಗಿಯಾಗಿಬಿಟ್ಟಿರ್ಬೋದು, ಏನೇನು ಶರೀರ ಪ್ರಾರಬ್ಧ ಕರ್ಮ ಭಿನ್ನ ಭಿನ್ನ, ಹಿಂದಿನ ಕರ್ಮದ ಫಲ ಭಿನ್ನ ಐತಿ. ಆದರೆ ಆ ಸದ್ವಸ್ತುನ ಅರಿತ ಮೇಲೆ, ಆ ಸದ್ವಸ್ತು ಭಾವದಲ್ಲಿ ಉಳಿದಾದ ಮೇಲೆ ಆ ಸದ್ವಸ್ತುನೊಂದ ನೋಡ್ಬೇಕು ನಾವು. ಅದಕ್ಕೆ ಅವರು ಉದಾಹರಣೆ ಕೊಟ್ಟು ಹೇಳ್ತಾರೆ ಇಲ್ಲಿ. ಸಾಮಾನ್ಯ ಮನುಷ್ಯನಿಗೆ ಇದು ಹೆಂಗಪ್ಪ ಒಂದೇ ಹೆಂಗೆ ಇರೋಕ್ಕೆ ಸಾಧ್ಯ ಐತಿ ಅಂತ ಅನಿಸ್ತದೆ. ಯಾಕೆ ಚಟುವಟಿಕೆಗಳು ಭಿನ್ನ ಅದಾವು, ಅಂದರೆ ಕ್ರಿಯೆಗಳು ಭಿನ್ನ ಭಿನ್ನ ನಡೆದಾವು. ಮಾಡೋ ಕ್ರಿಯೆ, ಇವು ಮಾಡೋ ಕ್ರಿಯೆ ಎಲ್ಲ ಬೇರೆ ಬೇರೆನ. ಕ್ರಿಯಾತೀತವಾದ ವಸ್ತುವಿನ ಬಗ್ಗೆ ಅವ್ರು ಹೇಳಕ್ಕಿದ್ದಾಗ ನಾವು ಕ್ರಿಯೆಗಳನ್ನು ನೋಡ್ತೀವಿ. ಅವನೂ ಮಾಡ್ತಾನೆ, ಇವನು ಮಾಡ್ತಾನೆ, ಮತ್ತೆ ಎರಡು ಆತ್ಮ ಅದವಲ್ರಿ. ಆತ್ಮ ಎರಡು ಹೆಂಗೆ ಆಗಕ್ಕೆ ಸಾಧ್ಯ ಐತೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಕ್ರಿಯೆ ಇಲ್ಲದಲ್ಲಿ ಯಾವ ಕ್ರಿಯೆನೂ ನಡೆಯೋದಿಲ್ಲ. ಆದರೆ ಎಲ್ಲ ಕ್ರಿಯೆಗಳಿಗೂ ಸಾಕ್ಷಿ ಆಗಿರುವಂಥದ್ದು. ಆ ಸಾಕ್ಷಿ ಅನ್ನೋದು ಎಲ್ಲರಲ್ಲಿ ಐತಿ, ಅದು ಒಂದೇ ಐತಿ. ಯಾಕೆ ಒಂದೇ ಅಂತ ಯಾಕೆ ಹೇಳ್ಬೇಕಾಯ್ತು ಇಲ್ಲಿ ಅಂದರೆ, ಅದು ಬದಲಿ ಅನ್ನಕ್ಕೆ ಯಾವ ಗುಣಲಕ್ಷಣಗಳು ಇಲ್ಲ. ಯಾವುದರ ಒಂದು ಗುಣ ಇತ್ತಂದ್ರೂ ಗುಣದೊಳಗೆ ಏರಪೇರಾಗಿ ಬದಲಿ ಅನಿಸ್ಬೋದಾಗಿತ್ತು. ಒಂದು ಆಕಾರ, ಒಂದು ರೂಪ, ಒಂದು ಬಣ್ಣ. ನಿರ್ಗುಣ, ನಿರಾಕಾರ, ನಿರ್ಲೇಪನ ಆದಂಥ ಸದ್ವಸ್ತು ಎರಡು ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಬಯಲು ಎರಡು ಆಗಕ್ಕೆ ಸಾಧ್ಯ ಇಲ್ಲ, ಹತ್ತಿರದ ಉದಾಹರಣೆ ಅಂದ್ರೆ ಬಯಲು ಎರಡು ಆಗಕ್ಕೆ ಸಾಧ್ಯ ಇಲ್ಲ. ಬಯಲನ್ನು ಎರಡು ಮಾಡೋಕ್ಕೆ ಸಾಧ್ಯ ಐತೇನು? ಬಯಲನ್ನು ತುಂಡು ಮಾಡೋಕ್ಕೆ ಸಾಧ್ಯ ಐತೇನೋ? ಇಲ್ಲ. ನಿನಗೆ ಅನ್ನಿಸ್ತತಿ ಬಯಲು ಈಗ ಗಾಡಿ ಕಟ್ಟಿಗೆ ತನ್ನ ಬಯಲು ಹೆಚ್ಚಿಗೆ ಐತಿ, ಅದು ತನ್ನ ಬಯಲು ಕಡಿಮೆ ಐತಿ ಅಂತ ಹಿಂಗೆ ಅಂತೀವಿ ನೀ ಸ್ವಾಭಾವಿಕವಾಗಿ. ಇದಟ್ಟು ಬಯಲು ಹೆಚ್ಚಿಗೆ ಐತೆ, ಅದು ಬಯಲು ಕಡಿಮೆ ಆಯ್ತು ನೋಡು. ಬಯಲು ಹೆಚ್ಚು ಕಡಿಮೆ ಆಗಿಲ್ಲ. ನೀ ಆಕಾರ ನೋಡಕತ್ತಿ, ಈಚೆ ಕಡೆ ಬಯಲು ಹೆಚ್ಚಿಗೆ ಅಂತ, ಆಚೆ ಕಡೆ ಬಯಲು ಹೆಂಗಿತ್ತು ಹಂಗೆ ಐತಿ. ಬಯಲಿನೊಳಗೆ ಎಲ್ಲ ತೋರೈತಿದ್ರು. ಅದಕ್ಕೆ ಅವರು ಮತ್ತೊಂದು ಉದಾಹರಣೆ ಇದ್ರೊಳಗೆ ಸರಳ ಉದಾಹರಣೆ ಏನು ಕೊಡ್ತಾರಪ್ಪ ಅಂದ್ರೆ, ಏಕರವಿ ಕಂಪಾದ ಜಲದಳು. ಒಂದು ಸೂರ್ಯನ ಪ್ರತಿಬಿಂಬ ಅನೇಕ ರೂಪದಲ್ಲಿ ಕಾಣ್ತೈತಿ. ನದಿ ಒಳಗೆ ಹೋಗಿ ನೋಡಿದರೆ ನದಿ ಒಳಗೆ ಸೂರ್ಯನ ಪ್ರತಿಬಿಂಬ ಕಾಣ್ತಿ. ಹಳ್ಳ ಕೆರೆ ಒಳಗೆ ನೋಡಿದರೆ ಅಲ್ಲಿ ಕಾಣ್ತಿ. ಪ್ರತಿಬಿಂಬಗಳು ಅನೇಕ ಕಾಣಕತ್ತಾವ. 1000 ಮಡಿಕೆಗಳನ್ನು ನೀರು ತುಂಬಿಟ್ಟಂದ್ರೆ 1000 ಮಡಿಕೆಗಳು ಒಂದೊಂದು ಮಡಿಕೆ ಒಳಗೆ ಒಂದೊಂದು ಸೂರ್ಯ ಕಾಣಿಸ್ತಾನೆ. ಸೂರ್ಯ 1000 ಆದ್ನ ಹಂಗಾರೆ 1000 ಸೂರ್ಯರ ಏನಾರ ಆದ್ರನ ಅಲ್ಲಿ ಇಲ್ಲ. ಹಂಗೆ ಇವೆಲ್ಲ ಮಡಿಕಿದ್ದಂಗೆ ಎಷ್ಟು ದಿನ ಅಷ್ಟೆಲ್ಲ ಮಡಿಕೆನೇ. ಆ ಪರಬ್ರಹ್ಮ ವಸ್ತುವಿನ ಛಾಯೆ ಇದ್ರ ಒಳಗೆ ಎಲ್ಲದರೊಳಗೂ ಐತಿ. ಒಳಗಷ್ಟ ಅಲ್ಲ, ಹೊರಗೂ ಐತಿ. ಸೂರ್ಯನ ಛಾಯೆ ಎಲ್ಲ ಕಡೆನೂ ಐತಿ. ಹಂಗೆ ಪರಬ್ರಹ್ಮನ ಉಪಸ್ಥಿತಿ, ಸದ್ವಸ್ತಿನ ಉಪಸ್ಥಿತಿ ಎಲ್ಲ ಕಡೆನೂ ಐತಿ. ಇಂಥಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಎಲ್ಲ ಕಡೆ ಇದ್ರೂ ಸದ್ಯಕ್ಕೆ ಅನುಭವ ಯಾಕೆ ಬರುವಲ್ದು? ಅನುಭವಿಸೋಕೆ ಯಾಕೆ ಆಗವಲ್ದು? ಅದನ್ನು ಅನುಭವಿಸ್ಬೇಕಂದ್ರೆ ಅದಕ್ಕೆ
ಜಡಭಾವವನ್ನು ಮೀಗಿ ನಿಲ್ಲುತ್ತೆ. ಅಂತರಂಗದಲ್ಲಿದ್ದಂಥ ಸಾಕ್ಷಿ ಭಾವದ ಅನುಭವ ಆಗ್ತಾ ಇತ್ತಂದರೆ ಈ ಮನಬುದ್ಧಾದಿಗಳು ಈ ಜಡಭಾವವನ್ನು ಮೀಗಿ ಆ ಆತ್ಮನ ಸಮೀಪಕ್ಕೆ ಹೋಗ್ಬೇಕಾಗತ್ತೆ. ಅಂದಾಗ ಅದು ಅನುಭವ ಆಗ್ತದೆ. ಇದು ಜಡವನ್ನು ಹಿಡ್ಕೊಂಡು ಕೂತತ್ತಿದ್ದು, ಈ ಜಡವನ್ನು ಹಿಡ್ಕೊಂಡು ಕೂತಾಗ ಅನುಭವ ಆಗೋದು ಹೆಂಗೆ ಸಾಧ್ಯ? ಈ ಜಡದೆಲ್ಲ ಅನುಭವ ಆಕತಿ. ಜಗತ್ತಿಂದು, ಬಾಳೆದ್ದು, ಸಂಸಾರದ್ದು, ಇದ್ರದ್ದೆಲ್ಲ ಅನುಭವ ಐತಿ. ಇದನ್ನೆಲ್ಲ ನೋಡ್ತಾನ, ತಿಳಿತಾನ, ಅರಿತಾನ, ಇದರೊಳಗೆ ಮುಳುಗಿ ಬಿಡ್ತಾನ. ಇದನ್ನು ಬಿಟ್ಟು ಆ ಕಡೆ ಮನಸ್ಸು ತಿರುಗಿದ್ದಾದ್ರೆ, ಜಡ ಜಗತ್ತನ್ನು, ಜಡ ಸಂಸಾರವನ್ನು ಬಿಟ್ಟು ಮನಸ್ಸು ಆ ಕಡೆ ತಿರುಗಿದ್ದಾದ್ರೆ ಅದರ ಅನುಭವ ಶುರು ಆಕತಿ. ಆವಾಗ ಎಲ್ಲ ಕಡೆ ಇರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪ ಒಂದೇ ಐತಪ್ಪ ಅನ್ನುವಂಥ ಅನುಭವ ಆಗ್ತದೆ. ನಾವು ತೆಳಗ ನೋಡ್ಕೊತ ಹೊಂಟೇವು, ಅನೇಕ ಸೂರ್ಯಪ್ರಕಾಶಗಳು ಕಾಣಕತ್ತಾವ ನಮಗೆ. 1, 2, 3 ಎಣಿಸ್ಕೊಂತ ಹೊಂಟೇವು. ಹಂಗೆ 1000 ಅದು ಸೂರ್ಯ, 1000 1 ಆಯ್ತು, 2 ಆಯ್ತು, ಕೆರ್ಯಾಗ ಕಣ್ಣ, ಬಾವ್ಯಾಗ ಕಣ್ಣ, ನದಿ ಒಳಗೆ ಕಣ್ಣ, ಹೊಡೆದಾಗ ಕಣ್ಣ, ಸೂರ್ಯ ನೆನೆಸ್ಕೊಂತ ತೆಳಗ ಹೊಂಟು ಬಿಟ್ಟ. ನೀವು ಮ್ಯಾಗ ಚೆಂಡು ಎತ್ತಿ ನೋಡಿದ ಅವಾಗ ಗೊತ್ತಾಗತ್ತೆ ಆ ಸೂರ್ಯನೇ ಇಲ್ಲೆಲ್ಲ ಕಾಣಕತ್ತಾನಪ್ಪ ಅಂತೇಳಿ. ಆ ಕಡೆ ಲಕ್ಷ್ಯ ತಿರುಗಿಲ್ಲ ನಾವು. ಹಿಂಗೆ ಪರಮಾತ್ಮ, ಪರಬ್ರಹ್ಮ, ಆತ್ಮ, ಅರಿವು ಅನ್ನೋದು ಎಲ್ಲ ಕಡೆನೂ ಐತಿ. ನಿನ್ನೊಳಗೂ ಐತಿ. ನೀನೇನು ತಿಳ್ಕೊಂಡು ಕುಂತಿಯಲ್ಲ ನಾನಿದಂತೇಳಿ ಅದರೊಳಗೂ ಐತಿ. ಅದಕ್ಕೆ ಸಾಕ್ಷಿ ಸ್ವರೂಪದಲ್ಲಿ ಐತೆ ಐತಿ, ಇಲ್ಲ ಅಂತಲ್ಲ. ಮತ್ತು ಇದು ಇದ್ದಾಗೂ ಐತಿ, ಇದು ಇಲ್ಲಾಗೂ ಐತಿ. ನೀನೇನು ನಾನು ತಿಳ್ಕೊಂಡು ಕುಂತಿಯಲ್ಲ ಅದು ಇದ್ದಾಗೂ ಐತಿ, ಅದು ಇಲ್ಲಾಗೂ ಐತಿ. ಅದಕ್ಕೆ ಇದನ್ನು ತಿಳಿದು ಸ್ವಲ್ಪ ಯಾಕೆ ಕಠಿಣ ಹಾಕೊಂಡು ಕೂತಿತ್ತಂದ್ರೆ, ನಾವು ಈ ಜಡಭಾವದಿಂದ ಇದನ್ನು ನೋಡಾಕತ್ತೇವೆ. ಹೆಂಗೆ ನಾವು ಮುಖ ಮೇಲೆತ್ತಿ ಸೂರ್ಯನ ಕಡೆ ನೋಡುವಲ್ಲಿವು, ಹಂಗೆ ಈ ಸಂಸಾರದೊಳಗೆ ಮುಳುಗಿ ಪಂಚೇಂದ್ರಿಯಗಳ ಮೂಲಕ ಇಲ್ಲೇ ಹುಡ್ಕಾಡಕತ್ತೇವೆ ನಾವು ಪರಮಾತ್ಮನಲ್ಲಿ ಹುಡ್ಕಾಡಕತ್ತೇವೆ. ಕಲ್ಲು, ಮಣ್ಣು, ಕಟ್ಟಿಗೆ, ಹಿತ್ತಾಳಿ, ತಾಮ್ರ, ಆಕಾರ, ರೂಪ, ಬಣ್ಣಗಳಲ್ಲಿ ಹುಡುಕಾಡ್ತೇವೆ. ಶಿವ ಅಂದ್ರೆ ಹಂಗಿರ್ಬೋದನ, ಹಿಂಗಿರ್ಬೋದನ, ಆಕಾರ ಜಡಿ ಕಟ್ಕೊಂಡಿರ್ಬೋದು. ಇವು ಆಕಾರ ರೂಪಗಳನ್ನು ಹುಡುಕಾಡ್ಕೊಂತ ಕೂತಾಗ ಆ ಶಿವನ ದರ್ಶನ ಆಗಂದ್ರೆ ಯಾವಾಗ ಸಾಧ್ಯ ಐತಿ? ಆ ಸದ್ವಸ್ತುವಿನ ದರ್ಶನ ಆಗಂದ್ರೆ ಯಾವಾಗ ಸಾಧ್ಯ ಐತಿ? ಅದು ಸಾಧ್ಯ ಆಗೋದೇ ಇಲ್ಲ. ನೀವು ಯಾಕಂದ್ರೆ ನಾವು ಗುಣಲಕ್ಷಣಗಳನ್ನ ಹಿಡ್ಕೊಂಡು ಹೋಗ್ತೀವಿ. ಆ ಗುಣಲಕ್ಷಣಗಳನ್ನು ಮೀರಿದಂಥ ಸದ್ವಸ್ತು ಇದೆ. ಅದಕ್ಕೆ ಇಲ್ಲಿ ಸಮೀಪದ ಉದಾಹರಣೆ ಕೊಡಬೇಕಂದ್ರೆ ಬಯಲು ಕೊಡ್ತಾರೆ. ಬಯಲು ಅವನೊಳಗೆ ತೋರಿದಂಥದ್ದು. ಅತ್ಯಂತ ಸಮೀಪದ ಉದಾಹರಣೆ ಕೊಡಬೇಕಂದ್ರೆ ಬಯಲು ಕೊಡ್ತಾರೆ. ಬಯಲು 1 ಆಗಿಲ್ಲ, 2 ಆಗಿಲ್ಲ, 3, 4 ವಿಭಾಗ ಮಾಡೋಕ್ಕೆ ಬರೋದಿಲ್ಲ. ಬಯಲಿನೊಳಗೆ ಯಾವ ಬದಲಾವಣೆನೂ ಆಗಿಲ್ಲ. ಬಯಲು ಎಂದೂ ತೋದಿಲ್ಲ, ಸುಟ್ಟಿಲ್ಲ. ಅದಕ್ಕೆ ಯಾವ ಪಂಚವಾಯುಭೂತಗಳು, ಉಕ್ಕಿದ 4 ಭೂತಗಳದಾವಲ್ಲ, ಅದಕ್ಕೆ ಅದು ಯಾವುದೂ ಅದರೊಳಗೆ ಕಾಟ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವೆಲ್ಲ ಅದರೊಳಗೆ ತೋರ್ಯಾವ. ಇವೆಲ್ಲಕ್ಕೂ ಆಹಾರ ಅದ. ಆದರೆ ನಾವು ನೋಡೋದು ಏನು ನೋಡಾಕ್ತೇವೆ? ಆ ಬಯಲನ್ನು ಬಿಟ್ಟೆವು, ಇದನ್ನು ನೋಡಾಕ್ತೇವೆ. ಈ ಪಂಚ ತತ್ವಗಳಲ್ಲೇ ಇಷ್ಟು ಮಜಾ ಐತಿದೆ. ಈ ಬಯಲಿಗೂ ಬಯಲು ಮಹಾಬಯಲು. ಸಕಲ ಬ್ರಹ್ಮಾಂಡ ಎಲ್ಲ ವಿಶ್ವಗಳು ಅವನೊಳಗೆ ತೋರಿದಂಥವ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಕೃಷ್ಣನ ಬಾಯಾಗ ಪ್ರಪಂಚನ ಕಾಣ್ತೀವಿ. ಅರ್ಥಾತ್ ಏನಪ್ಪ ಅಂದರೆ, ಯಾವ ತನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಂತಿರ್ತಾನ ಅವನೊಳಗೆ ತೋರಿದಂಥದ್ದು ಈ ಬ್ರಹ್ಮಾಂಡ. ಅವಾಗ ಅನುಭವಕ್ಕೆ ಬರ್ತದೆ ಅಷ್ಟೇ, ಇದು ನನ್ನೊಳಗೆ ತೋರಿದಂಥದ್ದು ಅಂತೇಳಿ. ಮೊದಲು ಅದು ನಿನ್ನೊಳಗೆ ತೋರಿದ್ದು. ಯಾವಾಗಲೂ ನೀ ಎಲ್ಲದಕ್ಕೂ ಆಧಾರ ಪರಬ್ರಹ್ಮಣ ಸದ್ವಸ್ತುನ. ಆದರೆ ಅದು ಅನುಭವಕ್ಕೆ ಬರೋದಿಲ್ಲ. ಎಲ್ಲಿವರೆಗೆ ನೀ ದೇಹ ಭಾವ ಆಗಿರ್ತಿ ಅಲ್ಲಿವರೆಗೆ ಈ ಜಗತ್ತಿನೊಳಗೆ ನಾನೊಬ್ಬ ಅನುಭವ ಇರ್ತದೆ. ನಾನು ಹುಟ್ಟವ, ನಾನು ಸಾಯವ ಅನುಭವ. ಈ ಪಂಚವಾಯುಭೂತಗಳಿಂದ ಆದಂಥ ವಿಕಾರಗಳಾದ ಕಕ್ಕಾವು ಬಾಧೆಯವ ತೋರ್ಕೊಂತ ಹೋಗ್ತೈತಿ. ಹುಟ್ಟಿಟ್ಟಂದಮೇಲೆ ಸಾವಿನ ಭಯ ಕಾಡ್ತೈತಿ. ಹಸು ತ್ರಿಸಿಗಳ ಬಾಧೆ ಕಾಡ್ತಾವು. ಬಂಧು ಮಿತ್ರರ ಒಲವು ನಲುವು ಘಾಸಿ ಇದು ಮಾಡ್ತೈತೆ ಅಂತ ಕಣದೊಳಗೆ. ಇವನು ಯಾವನೇ ಹಚ್ಕೊಂಡು ಕೂತಿರ್ತಾನೆ. ಅದರಿಂದನೇ ಅನುಕೂಲ ಪ್ರತಿಕೂಲಕ್ಕೆ ಅನುಕೂಲವಾಗಿ ಸುಖ ದುಃಖದ ಭಾವಗಳು ಹೃದಯದೊಳಗೆ ಹುಟ್ಕೊತಾವೆ ಅಂತಃಕರಣದೊಳಗೆ. ಎಲ್ಲಿವರೆಗೆ ನಾವು ಇದನ್ನು ಮೀರಿ ನಿಲ್ಲೋದಿಲ್ಲ ಅಲ್ಲಿವರೆಗೆ ಆ ಚೇತನದ ಅನುಭವ ಆಗೋದು, ಆ ಸದ್ವಸ್ತುವಿನ ಅನುಭವ ಆಗೋದು.
ಆ ಸದ್ವಸ್ತಿನ ಅನುಭವ ಆಗ್ಬೇಕಾಯ್ತಂದ್ರೆ ಅಂತಃಕರಣವನ್ನು ಸದ್ವಸ್ತಿನ ಕಡೆಗೆ ತಿರುಗಿಸ್ಬೇಕು, ಅದರ ಸಮೀಪಕ್ಕೆ ಒಯ್ಬೇಕು, ಅದರ ಚಿಂತನೆಯಲ್ಲೇ ಮುಳುಗಿಸ್ಬೇಕು, ಅದರ ಸಂಘದಾಗ ಉಳಿಯಂಗೆ ಮಾಡಬೇಕು, ಕಡೆಗೆ ಅದರಲ್ಲೇ ಒಂದಾಗುವಂಗೆ ಮಾಡಬೇಕು. ಯಾವ ಕ್ಷಣದೊಳಗೆ ಈ ಸದ್ವಸ್ತುವಿನಲ್ಲಿ ಮನಬುದ್ಧಾದಿಗಳು ಐಕ್ಯ ಆಗ್ತಾವೋ ಆ ಕ್ಷಣದಿಂದ ಆನಂದನ ಆನಂದ. ಸಂಸಾರದಲ್ಲಿ ಐಕ್ಯ ಆಗದಂಥ ಒಂದಾದಂಥ ಈ ಮನಬುದ್ಧಾದಿ ಅಂತಃಕರಣ, ಶರೀರದಲ್ಲಿ ಒಂದಾದಂಥ ಈ ಅಂತಃಕರಣ, ಇದನ್ನು ಮೀರಿ ಆ ಸದ್ವಸ್ತಿನಲ್ಲಿ ಪರಬ್ರಹ್ಮನಲ್ಲಿ ಐಕ್ಯ ಆಗಿದ್ದಾದ್ರೆ ಅದೇ ಜೀವನ. ಅದಕ್ಕೆ ಅವ್ರು ಹೇಳಕತ್ತಾರ, ನೀನು ಒಂದು ಸ್ವಲ್ಪ ಲಕ್ಷ್ಯವನ್ನು ಎಲ್ಲಿ ಕೊಟ್ಟಿಯಲ್ಲ ಅದನ್ನು ಬಿಡು. ಈ ಸಂಸಾರದ ಮೇಲೆ ಲಕ್ಷ್ಯ ಕೊಟ್ಟು, ಶರೀರ ಮೇಲೆ ಲಕ್ಷ್ಯ ಕೊಟ್ಟು, ಈ ಬಾಳೆದ ಮೇಲೆ ಲಕ್ಷ್ಯ ಕೊಟ್ಟು ಇದು ಹಂಗಾಯ್ತು ಹಿಂಗಾಯ್ತು ಅಂತ ಮರಕ್ಕೊಂತ ಕುಂತಿ, ಚಿಂತೆ ಮಾಡ್ಕೊತ ಕುಂತಿ, ಬಳಲ್ಕೊಂತ ಕುಂತಿ, ಇದನ್ನು ಸರಿಪಡಿಸ್ಬೇಕಂತ ಪ್ರಯತ್ನದೊಳಗೆ ಬಿದ್ದು, ಈ ಪ್ರಯತ್ನದೊಳಗೆ ಇದರ ಚಿಂತೆ ಒಳಗೆ ಈ ಶರೀರವನ್ನು ಕಳ್ಕೊಂಡು ಹೋಗಬೇಡ. ಇದು ಪ್ರಯತ್ನ ಎಷ್ಟು ಮಾಡಿದರೂ ಈ ಪ್ರಯತ್ನಕ್ಕೆ ಮತ್ತೆ ವಿಫಲನ ಆಗ್ತದೆ. ಯಾಕಂದ್ರೆ ಈ ಸಂಸಾರ ಶುದ್ಧ ಆಗುವಂಥದ್ದಲ್ಲ, ಈ ಶರೀರ ಶುದ್ಧ ಇರುವಂಥದ್ದಲ್ಲ, ಕೆಡುವಂಥದ್ದು. ಅದಕ್ಕೆ ನೀನು ಒಂದು ಸ್ವಲ್ಪ ಇದನ್ನು ವಿಚಾರ ಮಾಡಿ ನೋಡಿ, ಮನಸ್ಸನ್ನು ಒಂದು ಸ್ವಲ್ಪ ಈ ಜಡಭಾವದಿಂದ ತಿರುಗಿಸಿ ಸೂಕ್ಷ್ಮವಾದಂಥ ಆ ಸದ್ವಸ್ತಿನ ಕಡೆ ತಿರುಗಿಸು. ಅದಕ್ಕೆ ಇದ್ರ ಒಳಗೆ ಏನಪ್ಪ ಅಂದ್ರೆ ಮಹತ್ವದ್ದು ಏನಂದ್ರೆ, ಹೊರಗೆ ಎಲ್ಲಿ ಹುಡುಕುವಂಥ ಅವಶ್ಯಕತೆ ಇಲ್ಲ. ನಾವು ಹುಡ್ಕೋತ ದೇವ್ರನ್ನ ಹುಡ್ಕೋತ ಅಲ್ಲೇ ಇಲ್ಲೇ ಗುಡ್ಡ ಬೆಟ್ಟ ತೀರ ಮತ್ತು ಹುಡುಕೋದು ಹೆಂಗೆ ಹುಡುಕ್ತೇವು, ನಮಗೆ ಆಕಾರ ರೂಪಗಳ ಕಲ್ಪನೆ ಆಗೈತಿ, ಆ ರೂಪದಲ್ಲಿ ಹುಡ್ಕಾಕ ಹೋಗ್ತೇವೆ ನಾವು. ಯಾವ ರೂಪದಲ್ಲಿ ದೇವ್ರನ್ನ ಕಾಣ್ಬೇಕಂತೀಪ ನೀನು ಕಲ್ಪನೆ ಮಾಡ್ಕೊತೀವಿ. ದೇವರು ಅಂದ್ರೆ ಹಿಂಗೆ ದೇವಿ ಆರಾಧನೆ ಮಾಡ್ತಿರ್ತಾನೆ, ದೇವಿನ ಸರ್ವಸ್ವ ಅದ ಶಾಶ್ವತ ಅದ ಅಂತ ಕಲ್ಪನೆ ಮಾಡ್ಕೊಂಡು ಹೋಗ್ತಾ. ಆ ಕಲ್ಪನೆ ಒಳಗೆ ದೇವಿ ಪ್ರತ್ಯಕ್ಷಕ್ಕಳ ತೋರ್ತಾಳ, ಇದ್ದಂಗೆ ಅನಿಸ್ತತಿ. ಆದ್ರೆ ಅದು ಅವನ ಭಾವದಿಂದ ತೋರಿದಂಥದ್ದು. ಎಲ್ಲಿ ತೋರಿತದು? ಭಾವದೊಳಗೆ. ಆ ದೇವಿಗೆ ಆಧಾರ ಯಾರ್ದಾಯ್ತು? ಭಾವನ ಆಧಾರ. ಈ ನಿನ್ನ ದೇವಿ ಇನ್ನೊಬ್ಬಗೆ ಕಾಣಲಿಲ್ಲ, ಅವನ ಭಾವ ಇಲ್ಲ. ಅವನ ಸಿಲಿಬಿಗೆ ಬಡ್ದು ಕ್ರಿಸ್ತನ್ ನೆನೆಸ್ತಾನೆ, ಅವನ ಭಾವದಾಗ ಕ್ರಿಸ್ತ ಕಂಡ, ನಿನ್ನ ಭಾವದಾಗ ಕ್ರಿಸ್ತ ಇಲ್ಲ, ಅದಕ್ಕೆ ನಿನಗೆ ಕಾಣಲಿಲ್ಲ. ಭಾವ ಎಲ್ಲೈತೆ ಅಲ್ಲಿ ಕಾಣ್ತದೆ, ನಿನ್ನ ಭಾವದಾಗ ಏನೈತೆ ಅದು ತೋರ್ತದೆ. ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನಪ್ಪ? ಭಾವ. ಆ ಭಾವಕ್ಕೆ ಆಧಾರ ಆಗಿರೋದು ಸದ್ವಸ್ತು, ಭಾವಾತೀತ. ಅಂದರೆ ಇವೆಲ್ಲ ತೋರಾಣ ತೋರಿಕೆಗಳು ಭಾವದೊಳಗೆ ತೋರಿದಂಥದ್ದು, ನಿನ್ನ ನೆಲಪಣೆ ಒಳಗೆ ತೋರಿದಂಥದ್ದು. ನಿನ್ನ ಕಲ್ಪನೆ ಇಲ್ಲ, ಇದು ಯಾವುದು ತೋರುವುದನೇ ಇಲ್ಲ. ತೋರ್ದಾಗಿದ್ರೆ ಅವಾಗೂ ತೋರಬೇಕಾಗಿತ್ತು. ಅಕಸ್ಮಾತ್ ಅವಾಗ ಕಲ್ಪನೆ ಇಲ್ಲದು ತೋರಿತ್ತಂದ್ರೆ ಹಿಂದಿನ ಜನ್ಮ ಸಂಸ್ಕಾರ ಇರುತ್ತೆ. ಹಿಂದಿನ ಜನ ಕಲ್ಪನಾ ವಾಸನ ಇಷ್ಟು ಗಾಢವಾಗಿರ್ತತ್ತಲ್ಲ, ಎಲ್ಲರಿಗೂ ಅನುಭವ ಬಂದಿರ್ತದೆ. ಕೆಲವೊಂದು ಮಂದಿಗೆ ಈ ಜನ್ಮದಾಗ ನೋಡಿರೋದೇ ಇಲ್ಲ ಅಂಥ ಸ್ಥಳ ನೋಡ್ತೀನಿ ಕನಸಿನಾಗ. ಈ ಜನ್ಮದಾಗ ಎಂದೂ ಕೇಳಿಲ್ಲ ಅಂಥ ಸುದ್ದಿ ಕೇಳ್ತೀನಿ. ಯಾಕಂದ್ರೆ ಜನ್ಮಾಂತರ ಸಂಸ್ಕಾರ ವಾಸನಾರೂಪದಿಂದ ಹಂಗೆ ಬಂದೈತಿ. ವಾಸನ ಅನ್ನೋದು ಹೆಂಗೆ ಅಂಟ್ಕೊಂತದ್ದು ಅನ್ನೋದು ಗೊತ್ತಾಗೋದಿಲ್ಲ. ಸಹವಾಸ ದೋಷದಿಂದ ವಾಸನ ಅಂತಕ್ಕಂಥ ಕುತ್ಕೊಂತ ಹೋಗ್ತದೆ. ಸಂಘ ದೋಷದಿಂದ, ಸಹವಾಸದಿಂದ ಜನ್ಮಾಂತರ ಇಷ್ಟು ಜನ್ಮ ಕಳೆದು ಬಂದೇವಲ್ಲ, ಅಲ್ಲಿ ಸಂಸ್ಕಾರ ಬೆಳೆದು ಬಂದು ಅಂತಕ್ಕಂಥ ಕುಂತ ಬಿಡೋದಕ್ಕೆ. ಹಂಗೆ ಜನ್ಮಾಂತರ ನಾವು ಎಲ್ಲೆಲ್ಲಿ ಕಳೆದು ಬಂದೆವು, ಏನು ಯಾವ ಸಂಘದಾಗ ಕಳೆದು ಬಂದೆವು, ಇಂಥ ಸಂಸಾರದೊಳಗೆ ಕಳೆದು ಬಂದೆವು. ವೃತ್ತಿ ಆ ವಾಸನ ಅಂತಕ್ಕಂಥಾಗಿರ್ತದೆ. ಆ ವಾಸನ ಜಡ ಅವಸ್ಥೆ ಒಳಗೆ ಇದ್ದಾಗ ಮನಸ್ಸಲ್ಲಿ ಹರಿದಾಡ್ತಿರ್ತೈತಿ, ಇದರ ಸಂಘದಾಗ ಆಗಿರ್ತೈತಿ. ಸುತ್ತ ಅವಸ್ಥೆ ಹೋದಾಗ ಜನ್ಮಾಂತರ ಸಂಘ ಇಟ್ಟಂಥದ್ದು ಎದ್ದು ಬರ್ತದೆ. ಈ ಜನ್ಮದಾಗಲ್ಲ, ಬಾಲಕ ಅವಸ್ಥೆ ಒಳಗೆ, ಮುಪ್ಪಾವಸ್ಥೆ ಒಳಗೆ, ಯೌವನಾವಸ್ಥೆಯಿಂದ ಅಷ್ಟೇ ಬರೋದಿಲ್ಲ, ಜನ್ಮಾಂತರ ಹೊಳಗೆ ಶುರು ಆಗ್ತೈತಿ. ಯಾವಾಗ ಇದು ಶುರು ಆಗ್ತೈತಿಪ್ಪ ಅಂದರೆ
ಯಾವಾಗ ಬಹಿರ್ಮುಖ ಪ್ರವೃತ್ತಿ ಕಡಿಮೆ ಆಕೈತಲ್ಲ ಅವಾಗ ಹೆಚ್ಚೆಚ್ಚಿದ ಅನುಭವ ಬರೋಕೆ ಶುರು ಆಗುತ್ತೆ. ಅದಕ್ಕೆ ಎಲ್ಲರಿಗೂ ಪುನರ್ಜನ್ಮದ್ದು ಅಥವಾ ಹಿಂದಿನ ಜನ್ಮದ್ದು ನೆನಪಾಗೋದಿಲ್ಲ. ಯಾಕಂದರೆ ಇಲ್ಲಿ ಪ್ರವೃತ್ತಿ ಒಳಗೆ ಮುಳುಗಿಬಿಟ್ಟಿರ್ತಾನೆ ಈ ಸಂಸ್ಕಾರ. ಆದರೆ ವಾಸನಾ ಮಾತ್ರ ಇರ್ತದೆ. ವಾಸನಾ ಬಲದಿಂದ ಜನ್ಮಾಂತರದ್ದು ಏನು ಕರ್ಮದ ವಾಸನ ಕೊಟ್ಟಿರ್ತೈತಲ್ಲ ಹಂಗೆ ನಡ್ಕೊತಿರ್ತಾನೆ. ವಿಚಿತ್ರ ಒಮ್ಮೆ ಹೆಂಗೆ ಮಾಡ್ತಾನೆ ಹಿಂಗೆ ಯಾಕೆ ಮಾಡ್ತಾನೆ ಅಂತೀನಿ ನೋಡಿ. ನಾನು ನಿಂದ ಜನ್ಮದ ಉದಾಹರಣೆ ತಗೋ. ಒಂದಿಷ್ಟು ವಿಷಯಗಳು ನಿನಗೆ ಹಿಡಿಸ್ತಾವೆ, ಒಂದಿಷ್ಟು ವಿಷಯಗಳು ಹಿಡಿಸೋದಿಲ್ಲ. ಒಬ್ಬನಿಗೆ ಖಾರ ರುಚಿ ಐತಿದ್ರೆ ಒಬ್ಬನಿಗೆ ಶೀನ ರುಚಿ ಅಂತ. ಖಾರ ಏನು ತಿಂತೀವೋ ಮರ್ಯ ಅಂತ, ಆಮೇಲೆ ಸಿಹಿ ಏನು ತಿಂತೀವೋ ಮರ್ಯ ಅಂತೀವ ಅಂತ. ಅಂದ್ರೆ ಇವೆಲ್ಲ ಏನದವಲ್ಲ ಜನ್ಮಾಂತರ ಸಂಸ್ಕಾರ ಬಲದಿಂದ ಇವೆಲ್ಲ ಗಟ್ಟಿಯಾಗಿ ವಾಸನ ಹೊಂದ್ಬಿಟ್ಟಿರ್ತಾವೆ. ಮತ್ತು ಯಾವ ಸಮಯದೊಳಗೆ ಯಾವ್ದು ಎದುರಿಗೆ ಬಂದು ನಿಂತ ಹೇಳಕ್ಕೆ ಕೊಡೋದು ನಿನ್ನ ಸಂಸ್ಕಾರ. ಅದಕ್ಕೆ ಈಗ ಉತ್ತಮ ಸಂಸ್ಕಾರವನ್ನು ಯಾಕೆ ಕೊಡೋದು ಅಂದ್ರೆ ಅದೇ ಎದುರಿಗೆ ಬರ್ತದೆ ನಿನಗೆ ಒಂದಿನ ಮುಂದೆ. ಅದ ನಿನಗೆ ದಾರಿ ತೋರಿಸ್ತದೆ. ಅದಕ್ಕೆ ಈ ಉತ್ತಮ ಸಂಸ್ಕಾರವನ್ನು ಈ ಜನ್ಮದಾಗ ನೀ ಹಾಕ್ಕೊಂಡಿದ್ದಾದ್ರೆ ಆ ಸಂಸ್ಕಾರ ಬಲದಿಂದ ನಿನ್ನ ಜನ್ಮಾಂತರ ಉಳಿದಂಥ ದೋಷಗಳು ಕರಗ್ತಾವೆ, ನಾಶಕ್ಕಾವೆ. ಅದಕ್ಕೆ ಆಸ್ಪದ ಕೊಡೋದು ಉತ್ತಮ ಸಂಸ್ಕಾರ. ಈ ಜನ್ಮದ ನೀವು ಬೆಳೆಸ್ಕೊಂಡಿದ್ದಾದ್ರೆ ಆ ಹೀನ ವೃತ್ತಿಗಳೇನು ಇರ್ತಾವಲ್ಲ ಹಿಂದಿನ ಜನ್ಮದ ಅವು ಅವಕಾಶಗಳನ್ನು ಕೊಡೋದಿಲ್ಲ. ಅದಕ್ಕೆ ಹೀನ ಪ್ರವೃತ್ತಿಗಳು ನಾಶ ಇರ್ತಾವೆ. ಅದಕ್ಕೆ ಈ ರಾಗ ದ್ವೇಷಾದಿಗಳನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ನೀನೊಳಗೆ ಕುಟ್ಕೊಂಡಿರ್ತದೆ. ಈ ರಾಗ ದ್ವೇಷಾದಿಗಳನ್ನು ಮೆಟ್ಟಿ ನಿಂತು ಜಗತ್ತಿನ ಮೇಲಿನ ಮೋಹವನ್ನು ಕಳ್ಕೊಂಡಾಗ ಈ ಮನಸ್ಸು ಶಾಂತ ಆಗ್ತದೆ. ಈ ಮನಸ್ಸು ಸುಮ್ಮನೆ ಶಾಂತ ಆಗೋದಿಲ್ಲ. ನೀನು ನೋಡಿ ಬೇಕಾದ ಮಾಡು, ಬೇಕಾದಷ್ಟು ಜಪ ಅನ್ನು, ಬೇಕಾದಷ್ಟು ಯಜ್ಞ ಮಾಡು, ನಾಮಸ್ಮರಣೆ ಮಾಡು, ಆ ಕ್ಷಣದೊಳಗೆ ಮರೆತಿರ್ತೈತಿ. ಮತ್ತು ಆ ಸಂಸ್ಕಾರ ಹಂಗೆ ಬಂದುಬಿಡ್ತಾವೆ. ಏನು ಒಬ್ಬೊಬ್ಬರಿಗೆ ಒಂದೊಂದ್ರ ಮೇಲೆ ಬರ್ತೈತಿ. ಒಮ್ಮೆ ನಾಮಿನ ಮೇಲೆ ಬರ್ತದೆ, ಒಂದು ರೂಪದ ಮೇಲೆ ಬರ್ತೈತಿ. ಈ ಒಲವು ಏನಿರ್ತೈತಲ್ಲ ಈ ಒಲವ ಬಂಧನಕ್ಕೆ ಕಾರಣ ಆಗಿದೆ. ಇದೇ ಮನುಷ್ಯನ ಬಂಧನಕ್ಕೆ ಕಾರಣ. ಅದಕ್ಕೆ ಈ ಬಂಧನದಿಂದ ನೀ ಬಿಡುಗಡೆ ಆಗಬೇಕಾಯ್ತಂದ್ರೆ ಸದಾ ಸಚ್ಚಿಂತನೆಯಲ್ಲಿ ಬರು. ಸತತ ಚಿಂತನೆಯಿಂದ ದುಃಖದಿಂದ ಬಿಡುಗಡೆ ಆಗಬಹುದು. ಅಜ್ಞಾನವಶಾತ್ ನಾವು ಜನ್ಮಾಂತರ ಹೀನ ಸಂಸ್ಕಾರ ಬಲದಿಂದ ಮತ್ತೆ ವಿಷಯಾದಿಗಳ ಬೆನ್ನತ್ತಿರ್ತೀವಿ. ಆ ವಿಷಯಗಳ ದುಃಖವನ್ನು ತಂದು ಕೊಡ್ತಾವೆ. ಆದರೆ ಮನುಷ್ಯನಿಗೆ ಇದು ತಿಳಿದೇ ಇಲ್ಲ. ಮನುಷ್ಯ ಮತ್ತೆ ಹೀನ ಪ್ರವೃತ್ತಿ ಒಳಗೆ ಮುಳುಗಿ ಹಿಂಗೆ ಕಳೆದು ಬಿಡ್ತಾನೆ. ಅದಕ್ಕೆ ಎಚ್ಚರಗೊಳ್ಳಬೇಕಾಗಿತ್ತು, ನಾವು ಜಾಗರ ಆಗಬೇಕಾಗಿತ್ತು. ಎಲ್ಲಿವರೆಗೆ ನಾವು ಎಚ್ಚರಗೊಳ್ಳುವುದಿಲ್ಲ ಅಲ್ಲಿವರೆಗೆ ಹಿಂಗೆ ನಡೀತಿರ್ತದೆ. ಅದಕ್ಕೆ ಸಾಧು ಸತ್ಪುರುಷರು ಸಜ್ಜನರು ಬಂದು ಎಚ್ಚರಿಸ್ತಾರೆ ಅಂತ. ಇದು ನಿನ್ನ ಜೀವನದ ಉದ್ದೇಶ ಅಲ್ಲಪ್ಪ, ನೀನು ಮಾಡತಕ್ಕಂಥ ಕರ್ತವ್ಯಗಳು ಬೇರೆ ಅದಾವು, ಇದು ಸಂಸಾರ ವಿಷಮ ಐತಿ. ಅದಕ್ಕೆ ಇದರಿಂದ ನೀನು ಪಾರಾಗೋ ಉಪಾಯ ಒಂದೇ ಏನಪ್ಪ ಅಂದ್ರೆ ಸದಾ ಸಚ್ಚಿಂತನೆಯಲ್ಲಿ ಸದಾ ಸಜ್ಜನರ ಸಂಘದೊಳಗೆ ಉಳಿದು, ಆವಾಗ ಮಾತ್ರ ಇದರಿಂದ ಪಾರಾಗ ಸಾಧ್ಯ. ಇಲ್ಲ ಅಂದ್ರೆ ಪಾರಾಗೋದು. ಅದಕ್ಕೆ ನಮಗೆ ಸಂಘದ ಮೇಲೆ ಒಲವು ಹುಟ್ಟಲಿಲ್ಲ ಅಂದ್ರೆ ಈ ಜನ್ಮ ವ್ಯರ್ಥ ಹೋಗ್ತದೆ. ಅದಕ್ಕೆ ಮೊದಲೇದು ಏನಪ್ಪ ಅಂದ್ರೆ ಸಂಘದ ಮೇಲೆ ಒಲವು ಬೆಳೆಸೋಣ, ಸತ್ಸಂಗದ ಮೇಲೆ ಒಲವು ಬೆಳೆಸೋಣ. ಕುಂತಾಗ ನಿಂತಾಗ ಸಮಯ ಸಿಕ್ಕಾಗ ಎಲ್ಲೆಲ್ಲಿ ಅವಕಾಶ ಸಿಗ್ತೈತಲ್ಲ ಅವಾಗ ಅಂಥ ಸಂಘವನ್ನು ಹುಡುಕೊಂಡು ಹೋಗ್ಬೇಕು. ಬೇರೆ ಎಂದು ಮತ್ತೊಂದು ಏನಿಲ್ಲ ಇಲ್ಲ. ಮನುಷ್ಯ ಜನ್ಮ ಬಂದಿದ್ದ ಇದಕ್ಕೆ ಈ ಸಂಘಕ್ಕಾಗಿಯೇ ಬಂದತಿ, ಈ ಸಂಘಕ್ಕಾಗಿಯೇ ಮುಡುಪಿರುವುದು ಇದನ್ನು ಅಂತೇಳಿ ವಿಚಾರ ಮಾಡಿ ನಿತ್ಯ ಅದ ಚಿಂತನೆಯಲ್ಲಿ ಮುಳುಗಿದ್ದಾದ್ರೆ ಏನೋ ಈ ಜನ್ಮದ ಸ್ವಲ್ಪ ದಾರಿಗೆ ಬರ್ಬೋದು. ಅಷ್ಟಾವಕರು ಹೇಳ್ತಾರೆ ಅದನ್ನೇವ ಸಿಕ್ಕಿ ಬರುವುದು ಅಂತ ಹೇಳ್ತಾರೆ. ಅಂದರೆ ಅಂಥ ಒಂದು ಉತ್ತಮ ಅಂತಃಕರಣ ಒಂದಾಗಿರ್ಬೇಕಲ್ಲ. ಜನಕ ಮಹಾರಾಜರಿಗೆ ಅಷ್ಟಾವಕರು ಹೇಳ್ತಾರೆ. 2ನೇ ಶ್ಲೋಕದಾಗ 3ನೇ ಶ್ಲೋಕದಾಗ ಹೇಳ್ಬಿಡ್ತಾರೆ ಅವರು. 2ನೇ ಶ್ಲೋಕದಾಗ ಹೇಳ್ಬಿಡ್ತಾರೆ. 1ನೇ ಹೇಳ್ತಾನೆ, 2ನೇ ಶ್ಲೋಕದಾಗ ಹೇಳ್ಕೊಂತ ಹೇಳ್ಬಿಡ್ತಾನೆ. ನೀನು ಒಂದಿಷ್ಟು ಕೆಲಸ ಮಾಡಿಬಿಟ್ರೆ ಈಗ ಸುಖಿ ಆಗಿಬಿಡ್ತೀಪ್ಪ. ಅದಕ್ಕೆ ಮಾಡಬೇಕಾಯ್ತು ಮೊದಲಿಂದ ಏನಪ್ಪ ಅಂದ್ರೆ ವಿಷಯಗಳನ್ನು ಮೊದಲು ಬಿಡಬೇಕು. ವಿಷಯಗಳ ಮೇಲೆ ಮೋಹ.
ವಿಷಯದ ಮೇಲಿನ ಮೋಹ ಬಿಟ್ಟೆ ಅಂದ್ರೆ ಅರ್ಧ ಕೆಲಸ ಮುಗ್ದಂಗೆ. ಆ ವಿಷಯದ ಮೇಲಿನ ಮೋಹ ಬಿಡಬೇಕಂದ್ರೆ ವಿವೇಕ ಜಾಗ ಆಗಬೇಕು. ಸುಮ್ಮನೆ ಯಾರು ಹೇಳಿದ್ರೆ ಬಿಡುವುದಿಲ್ಲ ಇವು. ಯಾರೇ ಹೇಳಿಬಿಟ್ರು ವಿಷಯದ ಮೇಲಿನ ಮೋಹ ಹೋಯ್ತು ಅಂದ್ರೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸ್ವ ಅನುಭವದಿಂದ ಇದರಲ್ಲಿ ಸುಖ ಇಲ್ಲ ಅಂತ ತಿಳಿದ ಮೇಲೆ ಮನಸ್ಸು ತನ್ನಿಂದ ಅನಿಸಬೇಕು. ಅದಕ್ಕೆ ಅನುಭವ ಗಮ್ಯ ಆಗಬೇಕು. ಜ್ಞಾನ ಅನುಭವದಿಂದ ಹುಟ್ಟಿದಾಗ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನ ಆದಾಗ ಮತ್ತೆ ಮನಸ್ಸು ಆ ಕಡೆ ಹಿಂದೆ ತಿರುಗುವುದಿಲ್ಲ. ಸಾಮಾನ್ಯವಾಗಿ ಏನಾಗಿರ್ತೈತಿ, ನಾವು ಅಭ್ಯಾಸ ಮಾಡಿರ್ತೇವೆ, ಕೇಳ್ತೇವೆ, ಇದನ್ನು ಮಾಡಿರ್ತೇವೆ, ಅದನ್ನು ನಮ್ಮ ಅನುಭವಕ್ಕೆ ಹಚ್ಕೊಂಡು ನೋಡಿರೋದಿಲ್ಲ. ನಮ್ಮ ಜೀವನ ಪಾಠವನ್ನು ಸಾಕಷ್ಟು ಪಾಠ ಕಲಿತಿರ್ತೈತಿ. ಇದನ್ನು ಅನುಭವಕ್ಕೆ ಹಚ್ಕೊಂಡು ನೋಡಿರೋದಿಲ್ಲ. ಅದಕ್ಕೆ ನಾವು ಇದನ್ನು ವಿಚಾರ ಮಾಡೋದಿಲ್ಲ. ಅನುಭವ ಕಚ್ಕೊಂಡು ನೋಡಿದಾಗ ಸತ್ಯದ ಅನುಭವ ಶುರುವಾಗ್ತೈತಿ. ಅವಾಗ ನಾವು ಜೀವನ ಮುಕ್ತ ಸಾಧ್ಯ. ಅದಕ್ಕೆ ಅನುಭವ ಭಾಳ ಮುಖ್ಯ. ಜೀವನದ ಅನುಭವ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಆಗೈತೆ ಅಂದ್ರೆ ಇದು ಅನುಭವವನ್ನು ಕೊಡ್ತದೆ. ಅದನ್ನು ವಿವೇಕದ ದೃಷ್ಟಿಯಿಂದ ನೋಡೋಕೆ ಅವಕಾಶ ಇದೆ. ಅದಕ್ಕೆ ಅಂತ ಸಂಘಕ್ಕೆ ಅಂತ ಇದಕ್ಕೆ ಬಂದ ಮೇಲೆ ನಾವು ಅನುಭವದಿಂದ ನೋಡಿದಾಗ ಜೀವನ ಮುಕ್ತ ಸಾಧ್ಯ. ಅದಕ್ಕೆ ಸದಾ ಚಿಂತನೆ, ಸಚ್ಚಿಂತನೆಯಲ್ಲಿ ಎಷ್ಟು ಮುಳುಗಿದ್ರೂ ಕಡಿಮೆ ಇದೆ. ಯಾಕಂದ್ರೆ ವಿಷಯಾದಿಗಳ ಚಿಂತನೆ ನಮ್ದು ನಿತ್ಯ ನಡೆದಾಗ ಈ ಸಚ್ಚಿಂತನೆ ಸ್ವಲ್ಪ ಆತಂದ್ರೆ ಇದನ್ನು ಮರೆಸಿಬಿಡ್ತದೆ. ನೀ ದಿನ 1 ತಾಸು 2 ತಾಸು ಮಾಡಿದ್ವಿ ಮತ್ತು ಮರೆತು ಹೋಗಿಬಿಡ್ತೈತಿ. ಮತ್ತು ಸಂಸಾರದಲ್ಲಿ ಏನು ಯಥಾ ಪ್ರಕಾರ ಎಂದಿನಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಹಾಗೆ ಕಾಡ್ತಾನೆ ಇರ್ತಾವೆ. ಮತ್ತು ಮರಿತೈತಿ, ಮತ್ತೆ ನೆನಪು ಮಾಡ್ಕೊತ ಇದನ್ನು ಮತ್ತೆ ಮರೆಸೇ ಬರ್ತೈತಿ. ಇಲ್ಲಿದ್ದ ಮನೆಗೆ ಹೋಗ್ಲೇ ಮರೆತು ಬಿಟ್ಟೆ ಇದು ಮತ್ತೆ. ಇದು ಎಷ್ಟು ಗಾಢ ಆಗಬೇಕು ಅಂದ್ರೆ ಮತ್ತು ಯಾವುದರ ಸಂದರ್ಭದಾಗ ಇದನ್ನು ನೆನಪಾಗಿ ಶುರು ಆಗ್ಬೇಕು. ಸಂಸಾರದಾಗಿದ್ದಾಗ ಯಾವಾಗ ಇದು ಗಾಢಕ್ಕಂದ್ರೆ ಅತ್ಯಂತ ಒಲವಿನಿಂದ ಮಾಡಿದ, ಅತ್ಯಂತ ಪ್ರೀತಿಯಿಂದ, ಒಲವಿನಿಂದ, ಅದಕ್ಕೆ ಶ್ರದ್ಧೆಯಿಂದ ಸೇರ್ತಾರೆ. ಅತ್ಯಂತ ಒಲವಿನಿಂದ ಮಾಡೋದು ಅಂದ್ರೆ ಶ್ರದ್ಧಾದಿಂದ ಮಾಡೋದು. ಅತ್ಯಂತ ಒಲವು ನಮ್ಮ ಜೀವನದಾಗ ಇವೆಲ್ಲದ್ರ ಮೇಲೆ ಒಲವು ಇಟ್ಕೊಂಡು ಮಾಡ್ತೇವಲ್ಲ, ಗಂಡ, ಹೆಂಡತಿ, ಮಕ್ಕಳು, ಸಂಸಾರದ ಮೇಲೆ ಇದ್ರ ಮೇಲೆ ಒಲವು ಇಟ್ಕೊಂಡು ಮಾಡ್ತೇವೆ. ಅದಕ್ಕಿಂತ ಹೆಚ್ಚು ಒಲವು ಇದ್ರ ಮೇಲೆ ಇಟ್ಕೊಂಡು ಮಾಡಿದೆ ಅಂದರೆ ಅದನ್ನೆಲ್ಲ ಹಿಂದೆ ಸರಿಸ್ತದೆ. ಇಲ್ಲ ಅಂದ್ರೆ ಆ ಸಂಸಾರ ದೋಷ ಕಾಣ್ಬೋದು. ಸಂಸಾರ ಸುಖ ಅನಿಸ್ತೈತಿ, ಅನುಕೂಲ ಇದ್ದಾಗ ಹಂಗೆ ಅನಿಸ್ತೈತಿ, ಮತ್ತು ಪ್ರತಿಕೂಲ ಹಾಕೊಳ್ಳಿ ಬೇಕು ಅಂದ್ಕೊಂಡು ಇರ್ತಾನಲ್ಲ. ಹೌದಲ್ಲ, ತಾನ ಮಾಡುತ್ತೆ ಹಿಗ್ಗಿರ್ತಾನೆ ಮಂದ ಯಾಕೆ ಹಿಂಗೆ ಮಾಡಿದ್ನಿ ಅಂತ ಇದನ್ನು ಮಾಡಿ. ಅದಕ್ಕೆ ಇದಕ್ಕೆ ಹಿಗ್ಗುದು ಕುಗ್ಗುದು ಅವಶ್ಯಕತೆ ಇಲ್ಲ. ನೀನು ಸೇನೆ ಆಗಿಬಿಟ್ಟೆ ಅಂದ್ರೆ ಮುಗಿದು ಹೋಗ್ತಿಲ್ಲ, ಜಗತ್ತೇನಾದರೂ ಏನಾಗೋದೈತಿ. ಅದಕ್ಕೆ ನಾವು ನಿತ್ಯ ಏನು ಮಾಡೋದು, ವಿವೇಕವನ್ನು ಅಂತಕ್ಕಂಥ ತಿಳ್ಕೊಂತ ಹೋಗೋದು, ಒಲವಿನಿಂದ ಇದರೊಳಗೆ ಬೆರ್ಕೊಂತ ಹೋಗು. ನೀವು ಒಲವಿನಿಂದ ಇದ್ರೊಳಗೆ ಬೆರ್ಕೊಂತ ಹೋಗು. ನೋಡೋದು ಅನನ್ಯವಾದ ಪ್ರಭಾವವನ್ನು ಏನಲ್ಲಿ ಬೀರಲಿಲ್ಲ ಅದಕ್ಕೆ. ಜಗತ್ತಿನ ಯಾವ ಕರ್ಮಗಳಿಂದನೂ ಇಂಥ ಪ್ರಭಾವ ಆಗೋದಿಲ್ಲ. ಅಷ್ಟೊಂದು ಪ್ರಭಾವ ಈ ಸತ್ಶ್ರವಣದಿಂದ ಆಗ್ತದೆ. ಬುದ್ಧಂದು ಅಂಗುಲಿಮಾಲನ ಕಥೆ ಕೇಳಿದ್ರಿ. ಅಂಗುಲಿಮಾಲ ಯಾವ ಪೂಜೆ ಮಾಡಿದ್ದಾನ? ಬರೇ ಬುದ್ಧನ ಮುಗುಳ್ನಗೆ ಒಂದು ಮಾತಿನ ಮೇಲೆ ಎಂಥ ಅನನ್ಯ ಪ್ರಭಾವ ಆಯ್ತು ಅವನ ಮೇಲೆ. ಅರ್ಥಾತ್ ಏನಪ್ಪ ಅಂದ್ರೆ ಆ ಸದ್ವರ್ತಿ ವಸ್ತುವಿನ ಕುರಿತು ಚಿಂತನೆ ಮಾಡಿದಾಗ ಅಲ್ಲಿ ಏನು ಆ ಸದ್ಗುರು ಏನು ಹೇಳ್ತಾನಲ್ಲ ವಚನ ಅಷ್ಟೊಂದು ಶ್ರೇಷ್ಠವಾಗಿರ್ತದೆ. ಎಲ್ಲ ಶ್ರುತಿ ಪುರಾಣ ಆಗಮಗಳು ಅವನು ಹೇಳಿದಂಥ ವಚನಗಳ ಆಧಾರ ಮೇಲೆ ಇರ್ತಾವೆ. ಅದನ್ನು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜಗತ್ತು ಹೆಂಗೆ ಈ ಆಕಾಶದೊಳಗೆ ಐತಲ್ಲ ಹಂಗೆ ಎಲ್ಲ ಗ್ರಂಥಗಳೂ ಸದ್ಯಕ್ಕೆ ಆ ಸದ್ಗುರುವಿನ ಆಧಾರ ಮೇಲೆ ಅದಾವೆ. ಯಾರೇ ಇರಲಿ ಅವರು ಅಂಥ ಗುರು ಹೇಳಿದಂಥ ವಚನಗಳನ್ನು ನೆನಪು ಮಾಡ್ಕೋತ ನಾವು ಮಾಡಬೇಕು. ಅದೇ ಜೀವನ ಮುಕ್ತನ ಕರ್ತವ್ಯ. ಅದಕ್ಕೆ ಅಂಥ ಜೀವನ ಮುಕ್ತನ ಕರ್ತವ್ಯವನ್ನು ತಪ್ಪಲ್ಲ ಮಾಡೋದು, ನಿತ್ಯ ಮಾಡ್ಕೊಂಡು ಆರಾಮಾಗಿರಿ. ಲೇಕಿನ್ನು ಗುರು ಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲವೆದ್ದು ವೇದದ ನೇಹ ನಾನಾಸ್ತಿ ಎಂಬ ಮೊದಲಾದ ವಾಕ್ಯಗಳು ಪೇಳಿಯುವುದರಿಂದ ಹೆಚ್ಚಿಗೆ ವಾದ ಮಾಡ್ಕೊಂಡು ಕುಂದ್ರದು ಏನೈತಿ ಅಂತ ಪ್ರಶ್ನೆ ಮಾಡ್ತಾರೆ.
ಬೇರೆನೇ ಅಲ್ಲ, ನೀನು ಬೇರೆ ಅಲ್ಲ, ಮನೆ ಬಿಟ್ಟು ಮಡಿಕಿಲ್ಲ ಅಂತ ಹೇಳ್ತಾರೆ. ತಾನು ಬಿಟ್ಟು ದೇವರಿಲ್ಲ, ಮನೆ ಬಿಟ್ಟು ಮಡಿಕಿಲ್ಲ. ಸರಳ ಗಾದಿ ಮಾತನ್ನ ನೀನೇ ನಾನು ಆಸ್ತಿ ಅಂತ ಹೇಳಿದ್ದೆವು. ಗಾದಿ ಮಾತಿನ ಅರ್ಥ ಅಲ್ಲಿಂದನೇ ಬಂದಿದ್ದವು. ಅಂದರೆ ಜನರ ಆಡು ಭಾಷೆ ಒಳಗೆ ಇವನ್ನೆಲ್ಲ ಆಗಮ ಪುರಾಣ ಪುಣ್ಯಕಥೆಗಳನ್ನ ನೆನ್ಪಿಟ್ಕೊಂಡಿದ್ರು. ಇಲ್ಲ ಬರೆಯೋದು ಇದ್ದಿಲ್ಲಲ್ಲ. ಬರೀ ಒಬ್ಬರಲ್ಲಿದ್ದು ಒಬ್ಬರು ಬಾಯಿಗೆ ಹೇಳಿದ್ರಿಂದ ಅವ್ರು ಹೇಳಿದ್ದು ಹೇಳ್ಕೊಂತ ಸಾವಿರಾರು ವರ್ಷ ನೆನಪಿಟ್ಕೊಂತ ಬಂದ್ರೆ ಮುಂದೆ ಬರಲೇಕಿನ ಬಂದ ಬರೀ ಅರ್ಥಾತ್ ಏನಪ್ಪ ಅಂದ್ರೆ ಆ ಗಾದಿ ಮಾತುಗಳಾಗಲಿ ಹಿತವಚನಗಳಾಗಲಿ ಅವು ಸದ್ಗುರು ಹೇಳಿದಂಥ ವಚನಗಳನ್ನು ನೆನಪಿಟ್ಕೊಂಡಂಗೆ ಹೇಳಿದ್ವು ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ, ಮತ್ತಾಕಿದ್ರೊಳಗೆ ವಾದ, ಮತ್ತಾಕಿದ್ರೊಳಗೆ ವಿಮರ್ಶೆ ಮಾಡೋದು, ತರ್ಕ ಮಾಡೋದು. ಆ ಸದ್ವಸ್ತು ಇರುವಂಥದ್ದು ಎಲ್ಲದಲ್ಲೇ ಇರತಕ್ಕಂಥದ್ದು ಒಂದು ನಿನ್ನೊಳಗೆ ನನ್ನೊಳಗೆ ಅನ್ನೋ ಭೇದ ಭಾವ ಇಲ್ಲ. ಎಲ್ಲರೂ ಶಿವಾನಂದನ ಸ್ವರೂಪಣ ಅಂದ ಮೇಲೆ ಭೇದ ಭಾವ ಎಲ್ಲಿಂದ ಬಂತಲ್ಲಿ? ಎಲ್ಲನೂ ಅವನ ನಡೆಸವ, ಅವನ ಕಾಯವ, ಅವನ ಕೊಲ್ಲವ ಅಂದಮೇಲೆ ಭೇದ ಭಾವ ಅಳೆದು ಹೋಗ್ಬೇಕಲ್ಲ. ಆದರೂ ಮನುಷ್ಯನಲ್ಲಿ ಭೇದ ಭಾವ ಉಳಿತೈತಿ. ಯಾಕೆ? ಆಕಾರ ರೂಪಗಳನ್ನು ನೋಡ್ತೇವೆ. ನೀವು ಅಂಥವ, ಇವ ಆ ಊರವ, ಇದ್ದಾನ, ನಮ್ಮ ಜಾತಿ ಅವಲ್ಲ, ನಮ್ಮ ಕುಲದವಲ್ಲ. ಜಾತಿ, ಕುಲ, ಗೋತ್ರ, ಗಂಡು, ಹೆಣ್ಣು ಇವೆಲ್ಲ ಭೇದ ಭಾವಗಳು ಹುಡ್ಕೊಂತವು. ಆಮೇಲೆ ಕಲತ ಮೇಲೆ ಶ್ರೀಮಂತ, ಬಡವ, ವಿದ್ಯಾವಂತ ಇವೆಲ್ಲ ಕಲ್ಕೊಂಡು ಮನುಷ್ಯ ಕಲ್ಕೊಂಡು ಹೆಂಗೆ ಕಲಿತಾ ಹೋದ ಹಂಗಂಗೆ ಭಾಳ ವಿಂಗಡಣೆ ಹಾಕ್ಕೊಂಡು ಹೋಯ್ತು. ನಾವು ಸುಸಂಸ್ಕೃತರು ಅನ್ಕೊಂತ ಹೋದಂಗೆ ನಮ್ಮಲ್ಲಿ ಗುಂಪುಗಳು ಭಾಳ ಹಾಕ್ಕೊಂಡು ಅಜ್ಞಾನದಿಂದ ಹುಟ್ಟಿದಂಥ ಈ ಗುಂಪುಗಳ ಭೇದ ಭಾವ, ನಾನು ಬೇರೆ ನೀನು ಬೇರೆ, ಅವ್ರು ಬೇರೆ ಇವರು ಬೇರೆ. ಈ ಭೇದ ಭಾವ ದ್ವೇಷ ಅಸೂಯೆಗೆ ಕಾರಣ ಆಯಿತು. ಮನುಷ್ಯ ಹೆಂಗೆ ಬಿಕ್ಕಿ ಹಾಕ್ಕೊಂತ ಬರ್ತಾನೆ ನೋಡಿ. ಸದ್ವಸ್ತು ಎಲ್ಲರಲ್ಲಿ ಇರುವಂಥದ್ದು ಒಂದೇ ಐತಿ, ಇದ್ರೊಳಗೆ ಏನು ತರ್ಕನೇ ಇಲ್ಲ. ಆದರೂ ಹೆಂಗೆ ಬಿಕ್ಕಿ ಹಾಕ್ಕೊಂತ ಬರ್ತಾನೆ? ಆಕಾರ ರೂಪಕ್ಕೆ ಹಾಕ್ತಾನೆ. ಆಕಾರ ರೂಪಗಳಲ್ಲಿ ಮೂವ ಉಟ್ಕೊಂಡು ಕೂತು ಭೇದ ಭಾವ ಒಳಗೆ ಹೋಗ್ತಾನೆ. ಈ ಭೇದ ಭಾವ ಅನ್ಯತಾ ಭಾವ ಉಂಟು ಮಾಡ್ಕೊತೈತಿ. ನಾನು ಬೇರೆ ನೀ ಬೇರೆ, ಅವ್ರು ಬೇರೆ ಇವ್ರು ಬೇರೆ, ಅವ್ರು ನಮ್ಮ ಜಾತಿಯಾರಲ್ಲ, ಅವ್ರು ನಮ್ಮ ಕುಲದವರಲ್ಲ, ನಮ್ಮ ಗೋತ್ರದವರಲ್ಲ, ನಮ್ಮ ಊರವರಲ್ಲ, ನಮ್ಮ ತಾಲೂಕಿನವರಲ್ಲ, ನಮ್ಮ ಜಿಲ್ಲಾದವರಲ್ಲ, ನಮ್ಮ ಪಕ್ಷದವರಲ್ಲ. ಹೌದಲ್ಲ? ಈ ಭೇದ ಭಾವ ಹೆಂಗೆ ಉಟ್ಕೊತ ನೋಡ್ರಿ. ಮತ್ತು ಕಲಿತವಲ್ಲ, ಕಲಿಲ್ಲವಲ್ಲ, ನಮ್ಮ ಯೂನಿವರ್ಸಿಟಿಯಾಗ ಓದ್ಯಾವಲ್ಲ, ಅವ್ರ ಯೂನಿವರ್ಸಿಟಿ ಬೇರೆ, ನಮ್ಮ ಯೂನಿವರ್ಸಿಟಿ ಬೇರೆ. ಹೌದಲ್ಲ? ಇಂಜಿನಿಯರಿಂಗ್ ಬೇರೆ, ನಮ್ಮ ಸೆಕ್ಷನ್ ಅಲ್ಲ, ಇಂಜಿನಿಯರಿಂಗ್ ಬೇರೆ, ಡಾಕ್ಟರ್ ಬೇರೆ ಗ್ರೂಪ್, ಇಂಜಿನಿಯರ್ ಬೇರೆ ಗ್ರೂಪ್, ಇವ್ರಿಗೊಂದು ಬೇರೆ ಗ್ರೂಪ್, ಕಲಿಲ್ಲಾರ್ದೊಂದು ಗ್ರೂಪ್. ಹಿಂದೆ ಹೆಂಗೆ ಹಿಂಗೆ ಉಟ್ಕೊಂಡು ಹೋಗ್ತಾವು. ಇದು ಭೇದ ಭಾವ ತಕ್ಕೊಂಡ್ಬರ್ತೈತಿ. ಇದು ಭೇದ ಭಾವದಿಂದ ದುಃಖನ ಹಾಕ್ಕೊಂತ ಹೋಗ್ತೈತಿ. ಸುಖ ಶಾಂತಿ ಅನ್ನೋದು ಆ ಸದ್ವಸ್ತುನ ನನ್ನೊಳಗಿರ್ತಕ್ಕಂಥ ಸದ್ವಸ್ತುನ ಅಂತ ತಿಳಿದ್ರೆ ಭೇದ ಭಾವ ಇಲ್ಲ. ಆ ಭೇದ ಭಾವ ಇಲ್ಲದಾಗ ಆನಂದನೇ ಐತಿ. ಭೇದ ಭಾವ ಹುಡ್ತಿ ದ್ವೇಷ ಅಸೂಯೆಗಳು ಶುರುವಾಗುವುದು. ಈ ದ್ವೇಷ ಅಸೂಯೆಗಳು ಒಳಗೆ ಅಂತಕ್ಕಂಥ ಶುರುವಾಗುವುದು ಸಮಾಧಾನ ಹೋಯ್ತು. ಹೌದಲ್ಲ? ಅದಕ್ಕೆ ಇದನ್ನು ನಾವು ಎಷ್ಟೆಷ್ಟು ಇದನ್ನು ಹಚ್ಕೊಂತ ಕೊಂಡಿರ್ತೇವಲ್ಲ, ನಾನು ನನ್ನಂತೆ ಸೀಮಿತ ಮಾಡ್ಕೊಂತ ಕೊಂಡಿರ್ತೇವಲ್ಲ, ದುಃಖ ಹಾಕ್ಕೊಂತ ಹೋಗ್ತದೆ. ಅಂತಃಕರಣ ವಿಶಾಲ ಆಗೋದು ಯಾವಾಗ? ಈ ಭೇದ ಭಾವ ಎಲ್ಲ ಅಳದು ಹೋಗು, ಎಲ್ಲ ಅಳದು ಹೋದು. ಎಲ್ಲ ಸದ್ವಸ್ತು ಒಂದೈತಿ, ಪರಬ್ರಹ್ಮ ಸ್ವರೂಪನ ಐತಿ, ಆ ಚೈತನ್ಯ ಸ್ವರೂಪನ ಐತಿ ಅಂತ ಎಲ್ಲ ಕಡೆ ಅದನ್ನು ಕಾಣಕ್ಕೆ ಶುರು ಮಾಡಿದ್ನ ಆನಂದನ ಆನಂದ. ಯಾವಾಗ ನಾವು ಅದನ್ನು ಸೀಮಿತಗೊಳಿಸಿದೀವೋ ದುಃಖ ಶುರು ಆಗಿಬಿಡ್ತದೆ. ಅಲ್ಲಿ ದ್ವೇಷ ಅಸೂಯೆಗಳು ಶುರು ಆಗ್ತಾವೆ. ಅದರಿಂದ ಕ್ರೋಧ ಶುರು ಆಗ್ತೈತಿ. ಅನುಕೂಲ ಪ್ರತಿಕೂಲಗಳ ಆಧಾರವಾಗಿ ಅಂತಃಕರಣ ಕೆಟ್ಟೋಂತ ಹೋಗಿಬಿಡ್ತೈತಿ. ನಮಗೆ ಸುಖ ಅನಿಸ್ತದೆ, ದುಃಖ ಅನಿಸ್ತದೆ, ನಮ್ಗೆ ಸಾಕು ಅನಿಸ್ತದೆ, ಒಂದು ಬೇಕಂತ ಒಂದು ಹಿಗ್ತಾನ, ಒಂದು ಹೋಗ್ತಾನೆ. ಇದು ಜೀವನ ಪರ್ಯಂತ ಹಿಂಗೆ ಆಟ ನಡೆದು ಬಿಡ್ತದೆ. ಅಂದ್ರೆ ಜೀವನದೊಳಗೆ ಶಾಂತಿ ಅಥವಾ ಆನಂದದ ಅನುಭೂತಿ ಆಗೋದೇ ಇಲ್ಲ.
ಯಾಕಂದ್ರೆ ಈ ಸಂಸಾರದೊಳಗೆ ಇಲ್ಲ ಅದು. ಮನುಷ್ಯ ಇದರೊಳಗೆ ಹುಡುಕ್ತಾನಲ್ಲ, ಅದಕ್ಕೆ ಅನುಭವ. ತನ್ನೊಳಗೆ ಹುಡುಕಿದ್ದಾದ್ರೆ ಆನಂದ ಸ್ವರೂಪನ ಆಗಿಬಿಟ್ಟಿರ್ತಿದ್ದ. ಇವನ್ನೆಲ್ಲವನ್ನೂ ಬಿಟ್ಟು ಎಲ್ಲ ಬೇರೆ ಭಾವವನ್ನು ತೆಗೆದು ಹಾಕಿ ಎಲ್ಲ ಕಡೆ ಇರ್ತಕ್ಕಂಥ ಸದ್ವಸ್ತು ಒಂದೈತಿ, ಪರಬ್ರಹ್ಮ ಸ್ವರೂಪನಾದಂಥ ಭಾವದೊಳಗೆ ಒಂದಾಗಿಬಿಟ್ಟಿದ್ದಂದ್ರೆ ಆನಂದನ ಆನಂದ. ಇದೆಲ್ಲ ಎಲ್ಲಿ ಹುಟ್ಟೈತಿ? ಅಂತಃಕರಣದಾಗ ಹುಟ್ಟೈತಿ ಇದೆಲ್ಲ. ಮತ್ತು ಆತ್ಮನೊಳಗೆ ಏನಾರ ಆಯ್ತು ಅಂತ ತಿಳ್ಕೊಂಡು ಮತ್ತೆ ಆ ಪರಬ್ರಹ್ಮನಿಗೆ ಏನಾಗಿಲ್ಲ, ಅವ್ನು ಭೇದ ಭಾವ ಇಲ್ಲ ಅವನಲ್ಲಿ ಭೇದ ಭಾವ ಇಲ್ಲ. ಎಲ್ಲರೂ ಒಂದೇ ಅವನು. ಅರ್ಥಾತ್ ಏನಪ್ಪ ಅಂದರೆ ಆ ಸಾಕ್ಷಿಗೆ ಎಷ್ಟು ಅಂತಃಕರಣಗಳು ಭಿನ್ನ ಭಿನ್ನ ಇದ್ದರೂ, ಅದರ ಕರ್ಮಗಳ ಭಿನ್ನ ಇದ್ದಿದ್ರು, ಸಂಸ್ಕಾರ ಭಿನ್ನ ಇದ್ರೂ ಸೋದಕ್ಕೆ ಆ ಸಾಕ್ಷಿ ಮುಂದೆ ಎಲ್ಲ ಒಂದೇ. ಇವೆಲ್ಲ ಭಿನ್ನ ಅದಾವ ಅಷ್ಟೇ. ಆಕಾಶದೊಳಗೆ ಅನೇಕ ನಮೂನಿ ಮೋಡ್ಗಳು ಕಾಣಿಸ್ತಾವೆ. ಒಂದು ಸಣ್ಣ ಕಾಣಿಸ್ತೀವಿ, ಒಂದು ದಾಡು ಕಾಣಿಸ್ತದೆ, ಒಂದು ಕರೆ ಕಾಣಿಸ್ತದೆ, ಒಂದು ಬಿಳೆ ಕಾಣಿಸ್ತದೆ. ಇವೆಲ್ಲ ಇದ್ರೂ ಎಲ್ಲ ಆಕಾಶದೊಳಗೆ ತೋರ್ಯಾವ. ಸೂರ್ಯ ಚಂದ್ರ ನಕ್ಷತ್ರ ಆದಿಗಳೆಲ್ಲ ಆಕಾಶದಾಗ ಹೊಳಿತಾವೆ, ಆಕಾಶದಾಗ. ಮತ್ತು ಆಕಾಶಕ್ಕೆ ಏನಾರ ಆಯ್ತಂದ್ರೆ ಏನಾಗೇ ಇಲ್ಲ. ಯಾಕಂದ್ರೆ ಇವನು ಯಾವನೂ ನೋಡೇ ಇಲ್ಲ. ಇವೆಲ್ಲ ನನ್ನೊಳಗೆ ತೋರ್ಯಾವು, ನನ್ನೊಳಗೆ ಆಡುತ್ತಾವ. ನಾನು ಬೈಲಿ ಯಾವಾಗಲೂ ಸ್ವಚ್ಛ ಇರೋವನ, ಇದು ಸ್ವಚ್ಛ ಇದೆ, ಈಗ ತೋರ್ಯಾವು ಮತ್ತು ಅಡಗ್ತಾವ ಮುಂದೆ ಅಂತ. ಇದನ್ನು ಸತ್ಯವನ್ನು ತಿಳಿದು ನೀನು ಶಾಂತ ಆಗಿ ಸಾಕೈತಿ. ಅರ್ಥಾತ್ ಏನಪ್ಪ ಅಂದ್ರೆ ಇದೆಲ್ಲ ಎಲ್ಲಿ ಹುಟ್ಟೈತಿ? ಅಂತಃಕರಣದಾಗ ಹುಟ್ಟೈತಿ. ಸದ್ವಸ್ತುವಿಗೆ ಏನಾಗಿಲ್ಲ, ಆತ್ಮನಿಗೆ ಏನಾಗಿಲ್ಲ. ಆತ್ಮ ಯಾವತ್ತೂ ಹಂಗೆ ಅದಾನ, ಯಾವ ಕಾಲಕ್ಕೂ ಕೆಟ್ಟಿಲ್ಲ, ಕೆಡುವಂಥ ವಸ್ತುನ ಅಲ್ಲ ಅದು. ಅದು ವಿಕಾರ ಆಗುವಂಥ ವಸ್ತುನ ಅಲ್ಲ, ನಾಶಿನ ಇಲ್ಲ. ಇಲ್ಲಿ ಕೆಟ್ಟಿದ್ದೆ ಯಾವುದು? ಅಂತಃಕರಣ. ಹೊಲಸಾಗಿದ್ದೆ ಯಾವುದು? ಆಕಾಶ ಎಂದೂ ಹೊಲಸಾಗಿಲ್ಲ. ಆಕಾಶ ಹೊಲಸಾಗುತ್ತೆ, ಬೈಲಿನೊಳಗೆ ಇವೆಲ್ಲ ತೋರಾಕತ್ತೇವ ಅಂತ ಹೊಲಸು ಅನ್ಸಾಕತ್ತೆ. ಇವನ್ನೆಲ್ಲ ತೆಗೆದು ಹೋಗಿದ್ರೆ ಬೈಲ. ಹಂಗೆ ಆತ್ಮನಿಗೆ ಏನೂ ಆಗಿಲ್ಲ. ಆದರೆ ಅಂತಃಕರಣದೊಳಗೆ ಕ್ರೋಧ ಇವೆಲ್ಲ ಹುಟ್ಕೊಂಡವಲ್ಲ. ಇವನ್ನೆಲ್ಲ ತೆಗೆದು ಬಿಟ್ಟೆ ಅಂದ್ರೆ ಅಂತಃಕರಣ ಬೈಲ ಸ್ವರೂಪನ ಆಯ್ತು. ಅಂತಃಕರಣ ಏನಾಯ್ತು? ಅಂತಃಕರಣ ಬೈಲ ಆಯ್ತು. ಅಂತಃಕರಣ ಬೈಲ ಅರ್ಥಾರ್ಥ ಏನಪ್ಪ ಅಂದ್ರೆ ಜೀವಭಾವ ಅಳದು ಪರಮನಲ್ಲಿ ಐಕ್ಯ. ಅರ್ಥಾತ್ ಏನಪ್ಪ ಅಂದ್ರೆ ರಾಗದ್ವೇಷಾದಿಗಳೆಲ್ಲ ನಾಶ ಆದವು, ಕಲ್ಪನೆಗಳೆಲ್ಲ ನಾಶ ಆದವು, ಸಂಕಲ್ಪ ವಿಕಲ್ಪಗಳೆಲ್ಲ ಅಡಗಿದವು. ಮತ್ತೆ ಹೊಳ್ಳಿ ಸಂಕಲ್ಪ ವಿಕಲ್ಪಗಳು ಹುಟ್ಟಕ್ಕೆ ಅವಕಾಶ ಇಲ್ಲದಂಗೆ ಅಂತರಂಗದಲ್ಲಿದ್ದಂಥ ದೋಷ ಅಳದು ಹೋಯಿತು. ಶಾಂತಿನ ಶಾಂತಿ. ಆದರೆ ಅಂತಃಕರಣದಲ್ಲಿದ್ದಂಥ ಈ ದೋಷಗಳು ಅಳಿಬೇಕಂದ್ರೆ ಮೂಲ ಹುಟ್ಟಿದಂಥ ಇದಕ್ಕೆಲ್ಲಕ್ಕೂ ಮೂಲ ಕಾರಣ ಆದಂಥ ತಳ ಏನೈತೆ ಅಜ್ಞಾನ, ಅದು ಸಂಪೂರ್ಣ ನಾಶ ಆಗಬೇಕು. ಅವ ಮಾತ್ರ ಶಾಂತಿ. ಅದಕ್ಕೆ ನಂಬು ಜ್ಞಾನವನೇ ಕರ್ಮವೆಂಬ ಯಾಕೆ ನಂಬಬೇಕಂದ್ರೆ ಅದ ನಿನ್ನ ಮೂಲ ಕಾರಣವನ್ನು ತೆಗೆದುಹಾಕು. ಇವೆಲ್ಲ ಹುಟ್ಟಾಕ ಮೂಲ ಕಾರಣ ಏನೈತಲ್ಲ ಅದನ್ನು ಸ್ವಚ್ಛ ಮಾಡೋದಂದ್ರೆ ಅದೊಂದು. ಉಳ್ಕಿದೆಲ್ಲ ಮರೆಸ್ತಾವ. ಮರೆತು ಬಿಡೋದು ಬೇರೆ, ಅರಿತು ಬಿಡೋದು ಬೇರೆ. ಮರೆತು ಬಿಡೋದು ಅನೇಕ ರೂಪದಿಂದ ಅನೇಕ ಕ್ರಮದಿಂದ ಮಾಡ್ಬೋದು, ಮರಿಬೋದು. ಮರಿತಾರೆ ನೋಡಿಲ್ಲ, ಬೀಂಬು, ಗಾಂಜಾ, ಸಿಗರೇಟು, ಸೆರೆ, ಜಗತ್ತನ್ನು ಮರಿತಾರೆ, ಶರೀರವನ್ನು ಮರಿತಾರೆ, ಊರು ಕೆರಿ ಮರಿತಾರೆ, ಹೆಸರು ದಶೆ ಮರಿತಾರೆ, ಜಾತಿ ಕುಲ ಗೋತ್ರ ಕುಡ್ದಾರೆ ನೋಡಿ ಕೇಳಿ ಎಲ್ಲ ಮರೆತು ಬಿಟ್ಟಿರ್ತಾನೆ. ಆರಾಮ ಮಬ್ಬಿನೊಳಗೆ ಮರೆತ ಆರಾಮೈತಿ. ಇಷ್ಟು ಈ ಚಟದ ದಾಸ ಯಾಕಾಗೋದು ಅಂದ್ರೆ ವಿಷಯಾದಿಗಳೆಲ್ಲ ಭೋಗದೊಳಗೆ ಸುಖ ಇಲ್ಲದಕ್ಕೆ ಮತ್ತೊಂದು ಚಟ ಅಂಟಿಸ್ಕೊಂಡು ಅದರೊಳಗೆ ಸುಖ ಆಯ್ತಂತೆ. ಯಾಕಂದ್ರೆ ಅದು ಜಗತ್ತನ್ನು ಮರೆಸ್ತತಿ. ಇದೆಲ್ಲ ಅಹಂಕಾರ ಮಮಕಾರ ಭೇದ ಭಾವ ಒಳಗೆ ಏನು ಕೂತತ್ತಲ್ಲ ಇದನ್ನೆಲ್ಲ ಮರೆಸಿಬಿಡ್ತದೆ ಆ ಕ್ಷಣಕ್ಕೆ. ಅದಕ್ಕೆ ಚಟದ ದಾಸ ಅಂತಾನೆ. ನಿಜವಾಗಿ ನೋಡಿದ್ರೆ ಮರ್ತಿದ್ದು ಮತ್ತೆ ಹೊಳ್ಳಿ ನೆನಪಕ್ಕೆ. ಅದಕ್ಕೆ ಜ್ಞಾನ ಏನು ಮಾಡ್ತೈತಪ್ಪ ಅಂದ್ರೆ ಒಳಗೆ ಹುಟ್ಟಿದಾಗ ಸ್ವಚ್ಛ ಮಾಡಿಬಿಡ್ತೈತೆ. ಅದು ಎಂದು ಅದು ಒಳಗೆ ಸ್ವಚ್ಛ ಆಗಿಬಿಡ್ತೈತಿ. ಯಾವಾಗ ನಾಮರೂಪಗಳಿಲ್ಲ, ಭೇದ ಭಾವ ಇಲ್ಲ,
ನಂದು ನಿಂದು ಅನ್ನುವಂಥ ಭೇದ ಭಾವ ಅಳಿತು, ರಾಗದ ವಿಷಾದಿಗಳ ನಾಶ ಆದವು, ಅಂತಃಕರಣ ಶಾಂತ ಆಯಿತು, ಆನಂದದ ಅನುಭೂತಿ. ಅಂಥ ಆನಂದದ ಅನುಭೂತಿಯನ್ನು ನಾವು ಅನುಭವಿಸಕ್ಕೆ ಬಂದು ಮತ್ತು ಪುನಃ 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 ಹೀನ ವಿಷಯದಲ್ಲಿ ಮನುಷ್ಯ ಆಗ್ತಿರ್ತಾನಪ್ಪ ಅಂತ ಪ್ರಶ್ನೆ ಬರ್ತದೆ. ಜನ್ಮ ಜನ್ಮಾಂತರ ಸಂಸ್ಕಾರ ಪುಣ್ಯದ ಬಲ ಜೋರಿದೆ. ಜನ್ಮ ಜನ್ಮಾಂತರ ಸಂಸ್ಕಾರ ಒಂದು ಕಡೆ ಆದಾಗ ಎಂಥ ಹೀನ ಸಂಸ್ಕಾರ ಇದ್ದರೂ ಒಂದು ಕಡೆ ಪುಣ್ಯದ ಬಲ ಏನಾರ ಜೋರಾಗಿ ಕೂಡಿವಂತಂದ್ರೆ ಎಂತೆಂಥ ಹೀನ ಸಂಸ್ಕಾರದಲ್ಲಿ ಮುಳುಗಿದಂಥ ವ್ಯಕ್ತಿನೂ ದಗ್ಗಣ ಎದ್ದು ಮುಕ್ತಿ ಸುಖವನ್ನು ಅನುಭವಿಸ್ತಾರೋ ಅದ. ಹೀನ ಸಂಸ್ಕಾರ, ಪಲೆ, ಸುಲಿಗೆ, ದರೋಡೆ ಅಂಥದ್ರಲ್ಲಿ ಮುಳುಗಿದವರು ಪುಣ್ಯದ ಬಲ ಜೋರಾಗಿ ಕೂಡಿ ಬಂದ ಕೂಡ ನಾನು ಸದ್ಗುರುನ ಆಶ್ರಯ ಸಿಕ್ಕ ಏಕದಮ್ ಬದಲಾವಣೆ ಆಗಿ ಮುಕ್ತರಾದರೂ ಸಾಕು. ಪುಣ್ಯದ ಬಲ ಜೋರಿರ್ಲಿಕ್ಕಂದ್ರೆ ಇನ್ನು ಸಂಸ್ಕಾರ ಜನ್ಮ ಜನ್ಮಾಂತರ ಹೀನ ಸಂಸ್ಕಾರ ಇರಲಿಲ್ಲ ಅಂದರೂ ಸದ್ಯಕ್ಕೆ ಈ ಜನ್ಮದಾಗ ಹೀನ ಸಂಸ್ಕಾರ ಮಾಡಕ್ಕಸ್ತದೆ, ಹೀನ ಕರ್ಮಗಳನ್ನು ಮಾಡಕ್ಕಸ್ತದೆ. ಹತ್ತಲ್ಲಿ ಒಲವು ಹುಡುಗಕ್ಕೆ ಸುರುವುದು ಸಂಘ ಸದ್ಗುರುವಿನ ಸಾನ್ನಿಧ್ಯ ಇದ್ದರೂ ಸದ್ಯಕ್ಕೆ ಒಲವು ಹುಟ್ಟುವುದಿಲ್ಲ. ಅದು ಒಲವಿಂದ ಮಾಡಿದರೆ ಇದ್ರ ಪರಿಣಾಮ. ಒಲವಿಲ್ಲ ಅಂದರೆ ಅಂತಕ್ಕನ್ನು ಸ್ವಚ್ಛ ಆಗೋದೇ ಇಲ್ಲ. ಅದಕ್ಕೆ ಇದನ್ನು ಒಲವಿಂದ ಮಾಡಬೇಕಾಯ್ತು. ಅನನ್ಯವಾದ ಭಕ್ತಿ ಭಾವದಿಂದ ಶ್ರದ್ಧಾದಿಂದ ಇದನ್ನು ಮಾಡಿದರೆ ಅಂತಃಕರಣ ಸ್ವಚ್ಛ ಆಕೈತಿ. ನಾವು ಶ್ರದ್ಧಾ ಅಂದರೆ ನಾವು ಹೊರಗಿನ ಲಕ್ಷಣಗಳನ್ನು ನೋಡ್ತೇವೆ, ಒಳಗೆ ಅಂತಃಕರಣದಾಗ ಶುಭೇಚ್ಛೆ ಉದಯ ಆಗಬೇಕು. ಏನಿದ್ದೇನಪ್ಪ ನಾವು ಇಲ್ಲದ್ರ ಮೇಲೆ ನಮ್ಮನ್ನು ಬಿಟ್ಟು ನಾನು ಎಂದು ಉಳಿದೇನೆ ನಿಜ ಸುಖದಲ್ಲಿ ಅನ್ನುವಂಥ ಇಚ್ಛಾ ಉದಯ ಆದರೆ ಆವಾಗ ಜೀವನ ಸಾರ್ಥಕತೆ ಆಕೈತಿ. ಇಲ್ಲ ಅಂದರೆ ಮನುಷ್ಯ ಮತ್ತೆ ಹಿಂಗೆ ತಿರುಗ್ತಾನೆ, ಜನ್ಮ ಜನ್ಮಾಂತರ ಹಿಂಗೆ ತಿರುಗುವಂಥ ಕಡೆಗೆ ಒಂದು ದಿನ ದುಃಖಿ ಆಗಿರ್ತಾನೆ, ಬಳಲ್ತಾನೆ, ವ್ಯಥೆ ಪಡ್ತಾನೆ. ಅದಕ್ಕೆ ನಿತ್ಯ ಚಿಂತನೆಯನ್ನು ಮಾಡ್ಕೋತ ಸದ್ಗುರುವಿನ ಸಂಘದಾಗ ಉಳಿದು ಭಾಳ ಮುಖ್ಯ. ಇದಕ್ಕೆ ಒಲವಿಂದ ಇದನ್ನು ಮಾಡಬೇಕು. ಅಂತಃಕರಣವನ್ನು ಸಂಪೂರ್ಣ ಚಿತ್ತವನ್ನು ಇದ್ರ ಕಡೆ ಕೊಟ್ಟು ಅತ್ಯಂತ ಶ್ರದ್ಧಾದಿಂದ ಇದು ಜೀವನ್ಮುಕ್ತನಿಗೆ ಭಾಳ ಮುಖ್ಯ. ಮುಕ್ತನಾಗ್ಬೇಕನ್ನೋ ಇಚ್ಛೆ ಇದ್ದಾವೆ, ಇದು ಭಾಳ ಮುಖ್ಯ. ಸುಮ್ಮನೆ ಹಂಗೆ ಮಾಡಿದರೆ ಫಲ ಸಿಗಲಿಲ್ಲ ರೀ ನಾನು ಕೇಳಿದ ಶಾಸ್ತ್ರ, ನಾನು ಸತ್ಸಂಗದಾಗಿದ್ದೀನಿ. ಸತ್ಸಂಗದಾಗಿದ್ದ ಒಲವಿನಿಂದ ಯಾವ ಕಡೆ ಐತಿ ನೋಡ್ಕೋಬೇಕಲ್ಲ. ಒಲವು ವಿಷಯಗಳ ಕಡೆ ಆಯಿತು, ಸಂಘದ ಕಡೆನಾಯಿತು. ಒಲವಿನಿಂದ ಏನು ಇರ್ತೈತೆ ಅದು ಸಿಗಬಹುದು, ನಿನಗೆ ಸಿಗ್ತತಿ. ಒಲವು ನಿನಗೆ ಮುಕ್ತಿ ಇತ್ತು ಅಂದ್ರೆ ಮುಕ್ತಿ ಸಿಗ್ತದೆ. ಅದ್ರಾಗ ಸಂಶಯನೇ ಬೇಡ. ನೀನು ಒಲವು ವಿಷಯಗಳ ಕಡೆ ಇತ್ತು, ವಿಷಯಗಳು ಸಿಗ್ತಾವೆ, ಮತ್ತು ಜೈನ ಜನ್ಮ ಬರ್ತೈತಿ, ಮತ್ತು ತಿರ್ಕೋತೈತೆ. ಯಾಕಂದ್ರೆ ಎಂಥ ಸಂಘದಾಗಿದ್ದೆ ಎಂಥ ಒಲವು ಮಾಡ್ಕೊಂಡು ನೀನು ಮುನ್ನಿ ಕೆಚ್ಚ ದುಡ ಬರ್ತದಲ್ಲ, ಹಂಗೆ ಆಗಬಾರ್ದು. ಒಲವು ಸಂಘದಾಗ ಐತಿ ನಿನಗೆ, ಎದುರ ದಶೆಯಿಂದ ಐತಿ, ಅದು ಭಾಳ ಮುಖ್ಯ. ಮೋಕ್ಷತ್ವ ಭಾವದಿಂದ ಇದ್ರೆ ಭಾಳ ಮುಖ್ಯ. ಮತ್ತು ವಿಷಯಾದಿ ದಶೆಯಿಂದ ಈ ಸಂಘದಾಗ ಒಲವು ಇತ್ತು ಅಂದ್ರೆ ವ್ಯರ್ಥ ಹೋಗಿಬಿಡ್ತೀವಿ. ಅದಕ್ಕೆ ನಿತ್ಯ ಶ್ರವಣವನ್ನು ಮಾಡಿದರೂ ಅನುಭವಕ್ಕೆ ಯಾಕೆ ಬರೋದಿಲ್ಲಪ್ಪ ಅಂದ್ರೆ ನಮ್ಗೆ ಒಲವಿಲ್ಲ. ಒಲವಿಂದ ಇದನ್ನು ಮಾಡೋಕ್ಕತ್ತೆ ಅಂದ್ರೆ ಶ್ರವಣ ಮಾಡಿದ ಮನನ ತಾನೇ ನಡೀತದೆ. ಮನನ ಮಾಡಬೇಕಂತ ನೀವು ಹೊಳ್ಳಿ ಸಮಯ ಕೊಡಬೇಕು, ಮೀಸಲು ಕೊಡಬೇಕು ಅನ್ನೋ ಅವಶ್ಯಕತೆನೇ ಉಳಿದಿಲ್ಲ. ನಿಂತಾಗ, ಕುಂತಾಗ, ಇದ್ದಾಗ, ಬಿದ್ದಾಗ ಅದೇ ನೆನಪಾಗ್ತೈತಿ, ಅದೇ ಭಾವದಾಗ ಉಳಿತಾನೆ. ಹೀನ ಪ್ರವೃತ್ತಿಗಳು ತಾನ ದೂರ ಆಗ್ತಾವೆ. ಎಷ್ಟು ಬೇಗ ಪರಿಣಾಮ ಆಕತ್ತೆ ಅಂದ್ರೆ ಒಲವಿಂದ ಮಾಡಿದರೆ ಪ್ರಯತ್ನ ಮಾಡೋ ಅವಶ್ಯಕತೆನೇ ಉಳಿದಿಲ್ಲ. ಸಹಜವಾಗಿ ತಾನ ಬದಲಾವಣೆ ಆಗ್ಬೋದು. ಅದಕ್ಕೆ ಒಲವಿಂದ ಮಾಡಬೇಕು. ಸಕಲ ಬಂದರು